सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಇಲ್ಲಿ ಹೇಳ್ತಾ ಇದ್ದಾನೆ, ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಇಲ್ಲಿ ಆಲಂಬನಂ ಅಂತಂದರೆ ಅದು ಸಪೋರ್ಟ್ ಅನ್ನೋದು ಅರ್ಥ ಆಯಿತು. ಇಟ್ ಇಸ್ ಎ ಸಪೋರ್ಟ್ ಸಿಸ್ಟಮ್. ಅದರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ನುವಂತಹದ್ದು, ಡಿಪೆಂಡೆನ್ಸಿ, ಅದರ ಆಧಾರದ ಮೇಲೆ ಅಂತ ಹೇಳೋ ಹಾಗೆ. ಇಲ್ಲಿ ಏತತ್ ಅಂತಂದರೆ ಅದು ಓಂನ ಕುರಿತು ಹೇಳಿರುವಂತಹದ್ದು. ಸೊ ಏತತ್, ಈ ಓಂ ಅನ್ನುವಂತಹದ್ದು ಇಟ್ ಈಸ್ ಎ ಸಪೋರ್ಟ್ ಸಿಸ್ಟಮ್. ಯಾವುದಕ್ಕೆ ಸಪೋರ್ಟ್ ಸಿಸ್ಟಮ್? ಜನರಲ್ ಆಗಿ ಲೌಕಿಕ ದೃಷ್ಟಿಯಿಂದ ಹೇಳೋದಾದರೆ ನಮ್ಮ ಬೆಳವಣಿಗೆಯ ಹಿತದೃಷ್ಟಿ ಅಂತ ಮಾತನಾಡ್ತೀವಿ. ಆಧ್ಯಾತ್ಮ ಅಂತ ಬಂದಾಗ ಅಲ್ಲಿ ನಮ್ಮ ಬೆಳವಣಿಗೆ ಅಂತಂದರೆ ಅದು ಆತ್ಮದ ಉದ್ಧಾರ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಆತ್ಮದ ಉದ್ಧಾರ ಅಂತಂದರೆ ಏನು? ಯಾವ ಕಾರಣದಿಂದ ನಮಗೆ ಒಂದು ಜನ್ಮ ಅಂತ ಸಿಕ್ಕಿರುತ್ತೆ, ಅದನ್ನು ಸಾರ್ಥಕಪಡಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮ ಸಾಧನೆ ಆಗಬೇಕು. ಅದನ್ನು ಇಲ್ಲಿ ಆತ್ಮದ ಉದ್ಧಾರ ಅಂತ ಹೇಳ್ತಾರೆ. ಸೊ ಇಲ್ಲಿ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಸೊ ಈ ಓಂ ಅನ್ನುವಂತಹದ್ದು ಇಟ್ಸ್ ಎ ಸಪೋರ್ಟ್ ಸಿಸ್ಟಮ್ ಫಾರ್ ಅವರ್ ಆತ್ಮದ ಉದ್ಧಾರ. ಸೊ ಅನೇಕ ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಮತ್ತು ಒಂದು ರೀತಿಯಲ್ಲಿ ಭಕ್ತಿ ಅಂತ ಹೇಳ್ತೀವಿ. ಭಕ್ತಿ ಅಂತ ಹೇಳಿದಾಗ ನಾವು ಯಾವುದನ್ನು ನಂಬಿರ್ತೀವಿ, ಅದೊಂದು ಆತ್ಮವಸ್ತುವಾಗಿರಬಹುದು ಅಥವಾ ಪರಮಾತ್ಮ ಆಗಿರಬಹುದು. ಭಕ್ತಿ ಅಂತ ಹೇಳಿದಾಗ ಆ ಒಂದು ಆತ್ಮನ ಮೇಲೆ ನಮ್ಮ ಗಮನ ಹೋದಾಗ ನಾವು ನಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀವಿ, ಮರ್ತು ಹೋಗ್ತೀವಿ. ಅದಕ್ಕೆ ಭಕ್ತಿ ಜಾಸ್ತಿ ಆದಾಗ ಅಲ್ಲಿ ಭಕ್ತಿಯಲ್ಲಿ ಮಿಂದೆದ್ದು ಅಂತಾರೆ, ಭಕ್ತಿಯಲ್ಲಿ ಕರಗಿ ಹೋದೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಆ ಭಕ್ತಿ ಅನ್ನುವಂತಹದ್ದು ಮತ್ತೆ ನಮ್ಮ ಅಹಂ ಅದನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ಭಕ್ತಿಯಲ್ಲಿ ನಾನು ಮಿಂದು ಹೋದೆ, ಕರಗಿ ಹೋದೆ, ಇಂತಹ ಮಾತುಗಳು ಯಾವಾಗ ಬರುತ್ತೆ ಅಂತಂದರೆ ಭಕ್ತಿಯಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಾಗ ಇಂತಹ ಒಂದು ಅನುಭವ ಆಗೋದಕ್ಕೆ ಸಾಧ್ಯ. ಸೊ ಇಲ್ಲಿ ಈ ಭಕ್ತಿ ಅನ್ನುವಂತಹದ್ದು ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ದಿ ಫೇತ್. ಅದೊಂದು ನಂಬಿಕೆ. ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ, ಯಾವುದೋ ಒಂದು ಪುಣ್ಯಕ್ಷೇತ್ರ, ಆ ಒಂದು ಪುಣ್ಯಕ್ಷೇತ್ರ ಊರಿನಿಂದ ಆಚೆ ಇದೆ, ಕಾಡಿನ ಅಂಚಿನಲ್ಲಿದೆ. ಇಟ್ ಈಸ್ ಎ ವೆರಿ ವೈಬ್ರೇಟಿಂಗ್ ಪ್ಲೇಸ್. ಅಲ್ಲಿ ಹೋಗುವಂತಹದ್ದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೀವಿ. ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಇಟ್ ಈಸ್ ಓನ್ಲಿ ನಮ್ಮ ಅದೃಷ್ಟ ಅಂತ ಮಾತನಾಡ್ತೀವಿ. ಇಟ್ ಈಸ್ ಎ ವೈಬ್ರೇಟಿಂಗ್ ಪ್ಲೇಸ್ ಅಂತ ಮತ್ತೆ ನಾವು ಅದನ್ನು ಜ್ಞಾಪಿಸ್ಕೊಳ್ಳುವ ಮೂಲಕ ಮತ್ತು ಆ ಜಾಗವನ್ನು ಇಟ್ ಈಸ್ ವೆರಿ ವೈಬ್ರೇಟಿಂಗ್ ಅಂತ ಹೇಳ್ತಾ ನಮಗೇ ಗೊತ್ತಿಲ್ಲದೆ ಒಂದು ರೀತಿ ನಾವು ಆ ಒಂದು ದಿವ್ಯ ಶಕ್ತಿಯಲ್ಲಿ ಆಶ್ರಯವನ್ನು ಪಡ್ಕೊಂಡ್ಬಿಟ್ಟಿರ್ತೀವಿ, ಶರಣಾಗಿ ಹೋಗಿರ್ತೀವಿ. ಹಾಗಾಗಿ ನಾವು ಹೇಳ್ತೀವಿ
ಆ ಒಂದು ದೇವಸ್ಥಾನ ಅಥವಾ ಒಂದು ಪುಣ್ಯಕ್ಷೇತ್ರ, ಇಟ್ ಈಸ್ ಎ ವೆರಿ ವೈಬ್ರೇಟಿಂಗ್ ಪ್ಲೇಸ್. ಅಲ್ಲಿ ಹೋದರೆ ಅನೇಕ ಬೇರೆ ಬೇರೆ ರೀತಿಯ ಅನುಭವಗಳಾಗತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬೇರೆ ಎಲ್ಲೋ ಹೋದಾಗ ಯಾವ ಅನುಭವಗಳು ಆದ ಒಂದು ನೆನಪು ನಮಗೆ ಬರದೇ ಹೋದರೆ, ಇಂತಹ ಒಂದು ಸ್ಥಳಕ್ಕೆ ನಾವು ಆಸೆ ಪಟ್ಟು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅಲ್ಲಿಗೆ ಹೋದಾಗ ಅಲ್ಲಿ ಅನೇಕ ಅನುಭವಗಳಾಗತ್ತೆ ಅಂತಂದರೆ, ಯಾಕೆ ಅಂತಹ ಅನುಭವಗಳಾಗತ್ತೆ ಅಂತ ಅಂದಾಗ ಸಂಪೂರ್ಣವಾಗಿ ನಮ್ಮ ಮನಸ್ಸು ಅಲ್ಲೇ ಇರುತ್ತೆ, ನಾವಿದ್ದ ಜಾಗದಲ್ಲಿ ಅದಿರುತ್ತೆ. ಆದ್ದರಿಂದ ಅದು ಪ್ರತಿಯೊಂದನ್ನು ಗಮನಿಸ್ತಾ ಬರುತ್ತೆ. ಅನೇಕ ಹೊಸ ಹೊಸ ವಿಚಾರಗಳನ್ನು ನಾವು ತಿಳ್ಕೊಂಡು ಅವೆಲ್ಲ ನನ್ನ ಹೊಸ ಅನುಭವಗಳು, ಇದೆಲ್ಲ ನನಗೆ ಅಲ್ಲಿ ಅನುಭವ ಆಯಿತು ಅಂತ ಹೇಳ್ತೀವಿ. ಸೊ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಈಸ್ ವೆರಿ ವೈಬ್ರೇಟಿಂಗ್ ಅಂತ ಹೇಳ್ತೀವಿ. ಮತ್ತು ಆ ದೇವಸ್ಥಾನದಲ್ಲಿ ಇದ್ದಂತಹ ಮೂರ್ತಿ, ಅವನು ಈಶ್ವರನಾಗಿರಬಹುದು, ರುದ್ರನಾಗಿರಬಹುದು, ಶ್ರೀರಾಮ ಆಗಿರಬಹುದು, ಕೃಷ್ಣ ಆಗಿರಬಹುದು. ಸೊ ದಟ್ ಮೂರ್ತಿ ಈಸ್ ಆಲ್ಸೋ ವೆರಿ ಪವರ್ಫುಲ್, ದಟ್ ಗಾಡ್ ಈಸ್ ವೆರಿ ಪವರ್ಫುಲ್. ನಾವು ಕೇಳ್ಕೊಂಡಿದ್ದೆಲ್ಲ ಅಲ್ಲಿ ಸಿಗತ್ತೆ ಅಂತ ಹೇಳ್ತೀವಿ. ಮತ್ತು ಅಲ್ಲಿಯ ಸ್ಥಳ ಮಹಾತ್ಮೆ, ಕೆಲವು ಇತಿಹಾಸಗಳನ್ನು ಕಲೆಕ್ಟ್ ಮಾಡ್ತೀವಿ. ಅವೆಲ್ಲವನ್ನು ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಒಂದು ರೀತಿಯಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಂಡಾಗ ಹೇಳ್ತೀವಿ ಇಟ್ ಈಸ್ ಎ ವೆರಿ ವೈಬ್ರೇಟಿಂಗ್ ಪ್ಲೇಸ್ ಅಂತ ಹೇಳ್ತೀವಿ. ಒಂದು ವೇಳೆ ಆ ಒಂದು ಪುಣ್ಯಕ್ಷೇತ್ರ ಅಥವಾ ದೇವಸ್ಥಾನ ಅನ್ನುವಂತಹದ್ದು ನಿಜವಾಗ್ಲೂ ವೈಬ್ರೇಟಿಂಗ್ ಪ್ಲೇಸೇ ಆಗಿದ್ದ ಪಕ್ಷದಲ್ಲಿ, ಅಲ್ಲಿರುವಂತಹ ವಿಗ್ರಹ ನಿಜವಾಗ್ಲೂ ಶಕ್ತಿಶಾಲಿ ಆಗಿದ್ದ ಪಕ್ಷದಲ್ಲಿ, ಅಲ್ಲಿ ನನಗೆ ಸಿಗುವಂತಹ ಅನುಭವ ಅಲ್ಲಿ ಸೇರಿರುವಂತಹ ಎಲ್ಲ ಭಕ್ತರುಗಳಿಗೂ ಆಗಬೇಕು, ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಅಂತಹ ಅನುಭವ ಆಗಬೇಕು. ಆದರೂ ಕೂಡ ನಾನು ಹೇಳ್ತೀನಿ, ನನಗೆ ಅಂತಹ ಅನುಭವ ಆಯಿತು. ಹೀಗಾಗೋದಕ್ಕೆ ಏನು ಸಾಧ್ಯ? ಆ ದೇವಸ್ಥಾನದಲ್ಲಿ ಶಕ್ತಿ ಹೇಗೆ ಬಂತು? ಆ ವಿಗ್ರಹದಲ್ಲಿ, ಅಲ್ಲಿದ್ದ ಮೂರ್ತಿಯಲ್ಲಿ ಶಕ್ತಿ ಹೇಗೆ ಬಂತು? ಬಿಕಾಸ್ ಆಸ್ ಎ ಡಿವೋಟಿ ನನ್ನಲ್ಲಿಯೇ ಆ ಶಕ್ತಿ ನನ್ನ ಒಳಗಡೆನೇ ಇತ್ತು. ಆ ಶಕ್ತಿ, ಆದರೆ ಆ ಶಕ್ತಿಯನ್ನು ನಾನು ಗುರುತಿಸಲಿಲ್ಲ. ಕೇವಲ ನನ್ನ ಶ್ರದ್ಧೆ, ನಂಬಿಕೆ, ವಿಶ್ವಾಸದ ಮೂಲಕ ಆ ಒಂದು ಶಕ್ತಿಯನ್ನು ನಂಬಿಕೆ, ಶ್ರದ್ಧೆ ಅಥವಾ ಪ್ರಾರ್ಥನೆ ಅನ್ನುವುದರ ಮೂಲಕ ಸಂಪೂರ್ಣವಾಗಿ ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಆ ಕ್ಷೇತ್ರದ ಮೇಲೆ, ಅಲ್ಲಿರುವಂತಹ ಭಗವಂತನ ಮೇಲೆ ನಾನು ಇರಿಸಿದ್ದೆ. ಯಾವ ನನ್ನ ಅಂತರಂಗದ ಶಕ್ತಿ ನನ್ನ ಮನಸ್ಸು ಬುದ್ಧಿಯ ಮೂಲಕ ಆ ಭಗವಂತನ ಮೇಲಿರಿಸಿದ್ದೆ, ಕ್ರಮೇಣ ಆ ನಂಬಿಕೆ ಗಟ್ಟಿಯಾಗ್ತಾ ಬಂದು ಅಲ್ಲಿ ಮತ್ತೆ ನನಗೆ ಭಗವಂತ ಒಂದು ರೀತಿಯ ಶಕ್ತಿಯನ್ನು ನನಗೆ ಹಿಂತಿರುಗಿಸಿ ಕೊಡ್ತಾನೆ. ಸೊ ಇಟ್ ಈಸ್ ಓನ್ಲಿ ಎ ಮೀಡಿಯಮ್. ಆ ಪುಣ್ಯಕ್ಷೇತ್ರ ಆಗಿರಬಹುದು, ಭಗವಂತ ಆಗಿರಬಹುದು, ಇಟ್ ಈಸ್ ಓನ್ಲಿ ಎ ಮೀಡಿಯಮ್. ನನ್ನಲ್ಲಿರುವಂತಹ ಶಕ್ತಿಯನ್ನು ನನ್ನ ಮೂಲಕ ಭಗವಂತನೇ ಸ್ವೀಕರಿಸಿ ಅದೇ ಶಕ್ತಿಯನ್ನು ನನಗೆ ಕೊಡ್ತಾನೆ. ಆಗ ನಾನು ಹೇಳ್ತೀನಿ, ದಿಸ್ ಪ್ಲೇಸ್ ಈಸ್ ವೆರಿ ವೈಬ್ರೇಟಿಂಗ್, ದಿಸ್ ಗಾಡ್ ಈಸ್ ವೆರಿ ಪವರ್ಫುಲ್. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದೇನು ಅಂತಂದರೆ, ದೇರ್ ಈಸ್ ನೋ ಅದರ್ ಸೋರ್ಸ್ ಆಫ್ ಪವರ್ ಅದರ್ ದ್ಯಾನ್ ಮೀ. ಆ ದೇವಸ್ಥಾನದಲ್ಲಿ ವೈಬ್ರೇಷನ್ಗಾಗಲಿ ಅಥವಾ ಅಲ್ಲಿರುವಂತಹ ಮೂರ್ತಿಗೆ ಶಕ್ತಿ ಬಂದಿದ್ದಾದರೂ ಎಲ್ಲಿಂದ ಅಂತಂದರೆ, ಸೋರ್ಸ್ ಯಾವುದು ಅದಕ್ಕೆ ಅಂತಂದರೆ, ಅದಕ್ಕೆ ಸೋರ್ಸ್ ನಾನೇ ಆಗಿರ್ತೀನಿ. ನನ್ನಿಂದನೇ ಆ ಶಕ್ತಿಯನ್ನು ಭಗವಂತನಿಗೆ ಕೊಟ್ಟು ಮತ್ತೆ ಭಗವಂತನಿಂದ ನಾನು ಅದನ್ನು ಪ್ರಸಾದ ಅಂತ ಹೇಳಿ ಸ್ವೀಕರಿಸ್ತೀನಿ. ದಿಸ್ ಈಸ್ ದ ಟ್ರೂತ್ ಬಿಹೈಂಡ್ ದಿಸ್ ಶ್ರದ್ಧೆ. ಅನೇಕ ಸಂದರ್ಭದಲ್ಲಿ ನಮಗೆ ಇಂತಹ ಅನುಭವಗಳಾಗಿರುತ್ತೆ. ಯಾವುದೋ ಒಂದು ದುರ್ಗಮವಾದ ಬೆಟ್ಟ ಇರಬಹುದು ಅಥವಾ ಕಾಡಂಚಿನ ದೇವಸ್ಥಾನ ಇರಬಹುದು. ಅಲ್ಲಿಗೆ ನಾವು ಹೋಗಬೇಕು ಅಂತ ನಾವು ಆಸೆ ಪಟ್ಟು ಹೋದಾಗ ಆ ಬೆಟ್ಟ ಹತ್ತಬೇಕು ಅಂತಂದರೆ ಅದು ಸಾವಿರಾರು ಮೆಟ್ಲುಗಳಿರುತ್ತೆ, ಅಥವಾ ಒಂದು 10 ಕಿಲೋಮೀಟ್ರು ಆ ಕಾಡಿನ ರಸ್ತೆಯಲ್ಲಿ ನಡೆದು ಆ ದೇವಸ್ಥಾನವನ್ನು ನಾವು ಮುಟ್ಟಬೇಕಾಗತ್ತೆ.
ಬೆಟ್ಟದ ಮೇಲಿರುವಂತಹ ಆ ಪರಮಾತ್ಮ ರುದ್ರ ಆಗಿರಬಹುದು, ಈಶ್ವರ ಆಗಿರಬಹುದು, ತಾಯಿ ಚಾಮುಂಡೇಶ್ವರಿ ಆಗಿರಬಹುದು. ನನಗೆ ಆ ಬೆಟ್ಟವನ್ನು ಹತ್ತೀನಿ ಅನ್ನುವಂತಹ ನಂಬಿಕೆನೇ ನನಗಿರೋದಿಲ್ಲ. ಆಗ ಪ್ರಾರಂಭದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಭಗವಂತ, ಇಲ್ಲಿವರೆಗೆ ನಾನು ಬಂದಿದ್ದೀನಿ, ನನ್ನನ್ನು ಕರೆಸ್ಕೊಳ್ಳೋದು ನಿನಗೆ ಸೇರಿರುವಂತಹದ್ದು, ನನ್ನ ಕೈನಲ್ಲಿ ಬೆಟ್ಟವನ್ನು ಹತ್ತೋ ಹಾಗೆ ಮಾಡು. ನಾವು ಒಂದು ಪ್ರಾರ್ಥನೆಯನ್ನು ಅಲ್ಲಿ ಬಹಳ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಹಾಕ್ತೀವಿ. ಯಾಕೆ ಅಂತಂದರೆ ಸಾವಿರಾರು ಮೆಟ್ಲುಗಳನ್ನ ಹತ್ತೀನಿ ಅನ್ನುವಂತಹ ನಂಬಿಕೆ ನನ್ನಲ್ಲಿ ಇರೋದಿಲ್ಲ. ಆದರೆ ಕೇವಲ ಭಗವಂತನನ್ನು ನಾನು ಅಲ್ಲಿ ಹೋಗಿ ನೋಡಬೇಕು ಅನ್ನುವಂತಹ ಒಂದು ಹೆಬ್ಬಯಕೆ ನನ್ನಲ್ಲಿ ಉಂಟಾಗಿರುತ್ತೆ. ನಾನು ಅಲ್ಲಿಗೆ ಹೇಗೆ ಹೋಗ್ತೀನಿ ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ನಾನು ಭಗವಂತನಲ್ಲಿ ಶಿರಬಾಗಿಸಿ ಬಹಳ ನಮ್ರತೆಯಿಂದ ವಿನೀತ ಭಾವದಿಂದ ಇಷ್ಟು ದೊಡ್ಡ ಬೆಟ್ಟವನ್ನು ಹತ್ತೋದಕ್ಕೆ ನನಗೆ ಬೇಕಾದಂತಹ ಶಕ್ತಿಯನ್ನು ನೀನು ಕೊಡಬೇಕು, ನಾನು ಅಲ್ಲಿಗೆ ಬರಬೇಕು, ಅಷ್ಟೇ ನಾನು ಕೇಳ್ಕೊತಾ ಇರೋದು ಅಂತ ಹೇಳಿ ಮನಸ್ಫೂರ್ತಿಯಾಗಿ ಒಂದು ಬೇಡಿಕೆಯನ್ನು ನಾವು ಸಲ್ಲಿಸ್ತೀವಿ. ಆ ನಂತರದಲ್ಲಿ ನಮ್ಮ ನಂಬಿಕೆ ಹೇಗಿರುತ್ತೆ ಅಂತಂದರೆ, ಭಗವಂತ ನನಗೆ ಶಕ್ತಿ ಕೊಡ್ತಾನೆ, ನನ್ನ ಕಾಲುಗಳಲ್ಲಿ ಶಕ್ತಿ ಇದೆ, ನಾನು ಬೆಟ್ಟವನ್ನು ಹತ್ತುತ್ತೀನಿ ಅನ್ನುವಂತಹ ಒಂದು ಭರವಸೆ. ಇಟ್ ಈಸ್ ಕಾಲ್ಡ್ ದಿ ಆತ್ಮವಿಶ್ವಾಸ, ದಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೊ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಅವನು ನನಗೆ ಶಕ್ತಿ ಕೊಡ್ತಾನೆ, ಹೇಗೆ ಹತ್ತಿಸ್ತಾನೆ ಇದು ಅವನಿಗೆ ಸೇರಿರೋದು, ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಆ ಬೆಟ್ಟ ಹತ್ತಕ್ಕೆ ಪ್ರಾರಂಭ ಮಾಡ್ತೀನಿ. ಬೆಟ್ಟವನ್ನು ಹತ್ತುತ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಪೂಜೆಯನ್ನು ನೋಡ್ತೀನಿ, ಭಗವಂತನ ಆಶ್ರಯವನ್ನು ಬಯಸಿ ಅಲ್ಲಿಗೆ ಬಂದಿರುವಂತಹದ್ದು ನನ್ನ ಪ್ರಾರ್ಥನೆಗಳೆಲ್ಲವನ್ನು ನಾನು ಅಲ್ಲಿ ಸಲ್ಲಿಸ್ತೀನಿ. ನಿಜವಾಗ್ಲೂ ನಾನು ಬೆಟ್ಟ ಹತ್ತಬೇಕು ಅಂತ ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅಲ್ಲಿರುವಂತಹ ಭಗವಂತ ಏನಾದರೂ ನನ್ನ ಕಾಲುಗಳಿಗೆ ಶಕ್ತಿಯನ್ನು ಕೊಟ್ಟನ, ನನ್ನ ಮಂಡಿಗೆ ಶಕ್ತಿ ಕೊಟ್ಟನ, ಬೆಟ್ಟ ಹತ್ತೋ ಹಾಗೆ ಮಾಡಿದನ, ಇಲ್ಲಿ ನಡೆದಂತಹ ಒಂದು ಪವಾಡ ಯಾವುದು, ನನಗೇ ನಂಬಿಕೆ ಇಲ್ಲದೆ ಹೋದರೂ ಕೂಡ ಅಷ್ಟು ಸಲೀಸಾಗಿ ನಾನು ಬೆಟ್ಟವನ್ನು ಹತ್ತಿ ಬಂದಿದ್ದಾಯ್ತಲ್ಲ, ಇದು ಹೇಗೆ ಸಾಧ್ಯವಾಯಿತು? ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಸಿನ್ಸಿಯರ್ ಪ್ರೇಯರ್ಸ್. ಅದಕ್ಕೆ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕರ್ಮಗಳಲ್ಲಿ ನಾವು ಫೇಲ್ಯೂರ್ಸ್ನ ನೋಡ್ತೀವಿ, ಆದರೆ ನಮ್ಮ ಪ್ರೇಯರ್ಸ್ ಪ್ರಾರ್ಥನೆಯಲ್ಲಿ ಫೇಲ್ಯೂರ್ಸ್ ಇರೋದಿಲ್ಲ. ಬಟ್ ಪ್ರಾರ್ಥನೆ ಯಾವ ರೀತಿಯಲ್ಲಿರಬೇಕು ಅಂತಂದರೆ, ಸಂಪೂರ್ಣವಾಗಿ ನನ್ನನ್ನು ನಾನು ಭಗವಂತನಿಗೆ ಕೊಟ್ಕೊಂಡ್ಬಿಟ್ಟಿರಬೇಕು. ಮುಂದೆ ಎಲ್ಲವೂ ನಿನ್ನದು ಅಂತ ಹೇಳಿ ಭಗವಂತನಿಗೆ ನನ್ನದೆಲ್ಲವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದಾಗ ಆ ಪ್ರೇಯರ್ಸ್ ವಿಲ್ ನಾಟ್ ಗೋ ವೇಸ್ಟ್. ಹಾಗಾದರೆ ಇಲ್ಲಿ ನಡೆದಿದ್ದಾದರೂ ಏನು? ನನ್ನೊಳಗಡೆ ಇದ್ದಂತಹ ಶಕ್ತಿಯನ್ನು ನಾನು ಗಮನಿಸಿಲ್ಲ. ನನ್ನಲ್ಲಿ ಈ ಬೆಟ್ಟವನ್ನು ಹತ್ತೀನಿ ಅನ್ನುವಂತಹ ಶಕ್ತಿಯನ್ನು, ನನ್ನಲ್ಲೇ ಇದ್ದ ಶಕ್ತಿಯನ್ನು ನಾನು ನೋಡಲಿಲ್ಲ. ನನ್ನಲ್ಲಿ ಇದ್ದದ್ದನ್ನು ಯಾವುದನ್ನು ನಾನು ನೋಡಿದೆ ಅಂತಂದರೆ, ನನ್ನಲ್ಲಿರುವಂತಹ ಒಂದು ಸಿನ್ಸಿಯರ್ ಎಫರ್ಟ್ಸ್, ನನ್ನ ಪ್ರಾರ್ಥನೆಯಲ್ಲಿ ನಾನು ವಿಶ್ವಾಸವಿಟ್ಟೆ, ನನ್ನ ಶ್ರದ್ಧೆಯಲ್ಲಿ ವಿಶ್ವಾಸವಿಟ್ಟೆ. ಶ್ರದ್ಧೆ, ಭಕ್ತಿ, ಪ್ರಾರ್ಥನೆಯಲ್ಲಿ ಶಕ್ತಿಯನ್ನು ತುಂಬಿದ್ದೀನಿ. ಆದರೆ ನಾನು ತುಂಬಿರುವಂತಹದ್ದು ಶಕ್ತಿ ಅಂತ ನನಗೆ ಗೊತ್ತಿಲ್ಲ. ಅದೇ ಪ್ರಾರ್ಥನೆಯನ್ನು ಭಗವಂತನಿಗೆ ಕೊಟ್ಟೆ, ಭಗವಂತ ಅದನ್ನು ನನಗೆ ಹಿಂತಿರುಗಿಸಿ ಕೊಟ್ಟ. ಹೇಗೆ ಕೊಟ್ಟ ಅಂತಂದರೆ, ಕನ್ನಡಿಯ ಎದುರುಗಡೆ ನಿಂತಾಗ ನನ್ನ ಮುಖವನ್ನು, ನನ್ನ ಇಮೇಜನ್ನು ಕನ್ನಡಿ ಹೇಗೆ ನನಗೆ ಕೊಡೋದಕ್ಕೆ ಸಾಧ್ಯ? ಇಟ್ ಈಸ್ ಎಕ್ಸಾಕ್ಟ್ಲಿ ನನ್ನ ಅಂತರಂಗದ ಶಕ್ತಿಯನ್ನು ಭಗವಂತ ಸ್ವೀಕರಿಸಿ ಅದನ್ನು ಮತ್ತೆ ನನಗೆ ಹಿಂತಿರುಗಿಸಿ ಕೊಟ್ಟರು. ದಿಸ್ ಈಸ್ ದ ಟ್ರೂತ್ ಸ್ಪಿರಿಚುಯಾಲಿಟಿ. ವೇದಾಂತ ಅಂತ ಹೇಳಿದಾಗ ನಾವು ಅನೇಕ ಕ್ವಶನ್ಸ್ಗಳನ್ನ ಮಾಡ್ತೀವಿ. ಇದು ಹೇಗೆ ಸಾಧ್ಯ, ಅದು ಹೇಗೆ ಸಾಧ್ಯ? ದೇರ್ ಈಸ್ ಅ ವೆರಿ ಪ್ಯೂರ್ ಸೈನ್ಸ್ ಬಿಹೈಂಡ್ ಸ್ಪಿರಿಚುಯಾಲಿಟಿ, ವೆರಿ ಪ್ಯೂರ್ ಸೈನ್ಸ್. ಉದಾಹರಣೆಗೆ, ಒಂದು ಬೆಟ್ಟದ ಬಳಿಗೆ ನಾವು ಹೋಗ್ತೀವಿ, ನಮ್ಮ ಕಣ್ಣೆದುರುಗಡೆ ದೊಡ್ಡ ಬೆಟ್ಟ ಇರುತ್ತೆ, ಆ ಕೆಳಭಾಗದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿರುತ್ತೆ, ಇಡೀ ಪ್ರದೇಶ ಬಯಲು. ಅಲ್ಲಿ ನಾವು ಆ ಬೆಟ್ಟದ ಕಲ್ಲು ಬಂಡೆಗಳಿಗೆ ಎದುರಾಗಿ ನಿಂತು ನಾವು ಜೈ ಶ್ರೀರಾಮ್ ಅಂತ ಕರಿತೀವಿ ಅಥವಾ ಹರಿ ಓಂ ಅಂತ ಕರಿತೀವಿ. ಮರುಕ್ಷಣದಲ್ಲಿ ನಾವು ಕೇಳಿಸ್ಕೊತೀವಿ ಹರಿ ಓಂ ಅಂತ ಕೇಳಿಸ್ಕೊತೀವಿ ಅಥವಾ ಜೈ ಶ್ರೀರಾಮ್ ಅಂತ ಕೇಳಿಸ್ಕೊತೀವಿ. ಒಂದು ಬಾರಿ ನಾನು ಕೂಗಿದ್ದು ಹರಿ ಓಂ ಅಂತ,
ಒಂದು ಬಾರಿ ನಾನು ಕೂಗಿದ್ದು ಜೈ ಶ್ರೀರಾಮ್ ಅಂತ, ಮತ್ತೊಂದು ಯಾರ ಧ್ವನಿ ಅದು? ನನ್ನದೇ ಧ್ವನಿ ಆ ಕಲ್ಲು ಬಂಡೆಗೆ ಬಡಿದು ಪ್ರತಿಧ್ವನಿಯಾಗಿ ಅದು ಹಿಂತಿರುಗಿಸಿ ನನಗೆ ಕೊಡ್ತು ಆ ಶಬ್ದ. ನನ್ನ ಶಬ್ದವನ್ನು ಕೇಳಿಸ್ಕೊಂಡಿರ್ತೀನಿ, ಎದುರುಗಡೆಯಿಂದ ಬಂದಂತಹ ಪ್ರತಿಧ್ವನಿಯನ್ನು ನಾನು ಕೇಳಿಸ್ಕೊಂಡಿರ್ತೀನಿ. ಸೊ ವಾಟ್ ಈಸ್ ದಿ ಸೈನ್ಸ್ ಹಿಯರ್? ಇಟ್ ಈಸ್ ಮೈ ಓನ್ ಪವರ್. ಹೆಚ್ಚು ಆಲೋಚನೆ ಮಾಡಬೇಕು. ಸ್ಪಿರಿಚುಯಾಲಿಟಿ ಅಂತಂದಾಗ, ಸಾಧನೆ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಬರುವಂತಹದ್ದು ಶ್ರದ್ಧೆ. ಶ್ರದ್ಧೆ ಅನ್ನೋದಕ್ಕೆ ಆಚಾರ್ಯ ಶಂಕರರು ಎಂಥ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ತತ್ವಬೋಧದಲ್ಲಿ ಅವರು ಹೇಳ್ತಾರೆ. ವಾಟ್ ಈಸ್ ಶ್ರದ್ಧೆ ಅಂತಂದರೆ ಗುರು ಹಿರಿಯರ ಮಾತಿನಲ್ಲಿ ನಂಬಿಕೆ, ವಿಶ್ವಾಸ ಇಡುವಂತಹದ್ದು. ದಟ್ ಈಸ್ ಶ್ರದ್ಧೆ ಅಂತ ಹೇಳ್ತಾರೆ ಆಚಾರ್ಯರು. ಹೀಗೆ ಅನೇಕ ಇಂತಹದ್ದನ್ನೆಲ್ಲ ನಾವು ನೋಡ್ತೀವಿ. ನಮ್ಮ ಶಕ್ತಿಯೇ ನಮಗೆ ಹಿಂತಿರುಗಿ ಬರುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಬಹಳ ಶ್ರದ್ಧಾ ಭಕ್ತಿಯಿಂದ, ಭರವಸೆಯಿಂದ ನಾವು ಭಗವಂತನನ್ನು ನಾವು ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಅದು ನಮಗೆ ಮತ್ತೆ ನಮ್ಮ ಸಿನ್ಸಿಯಾರಿಟಿ, ನನ್ನ ತೀವ್ರತೆ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ನನಗೆ ಒಂದು ಫಲ ಅನ್ನುವಂತಹದ್ದು ಸಿಗುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಸೇಮ್ ಇನ್ ದಿ ಕೇಸ್ ಆಫ್ ಮಂತ್ರ ಚಾಂಟಿಂಗ್ ಆಲ್ಸೋ. ಮಂತ್ರದಲ್ಲಿ ಶಕ್ತಿ ಇದೆಯಾ ಅಂತಂದರೆ, ಮಂತ್ರದಲ್ಲಿ ಶಕ್ತಿಯನ್ನು ತುಂಬೋದು ಕೂಡ ನಾನೇ, ಅದರ ಉಪಯೋಗವನ್ನು ಪಡ್ಕೊಳ್ಳೋದು ನಾನೇ. ಮಂತ್ರ ಈಸ್ ಎ ವೆರಿ ಸಿನ್ಸಿಯರ್ ಎಫರ್ಟ್, ಅದೊಂದು ಆಚರಣೆ. ನಾವು ಮತ್ತೊಂದು ಎಕ್ಸಾಂಪಲ್ನ ಕೂಡ ನೋಡಬಹುದು. ಈಗ ಏನೋ ಒಂದು ಸಂಭವಿಸಿ ಕಾಲಿಗೆ ಪೆಟ್ಟು ಬೀಳುತ್ತೆ, ಏಟು ಬೀಳುತ್ತೆ, ಫ್ರ್ಯಾಕ್ಚರ್ ಆಗಬಹುದು, ಅಥವಾ ಅಲ್ಲಿ ಒಂದು ನರ ಹೊರಳಬಹುದು, ಮತ್ತೊಂದು ಏನೋ ಒಂದು ಆಗಬಹುದು. ಆಗ ಡಾಕ್ಟರ್ ಏನು ಮಾಡ್ತಾರೆ, ಕಾಲಿಗೆ ಬ್ಯಾಂಡೇಜ್ ಎಲ್ಲ ಹಾಕ್ತಾರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಹಾಕ್ತಾರೆ. ಈಗ ನೀನು ನಿನ್ನ ಕಾಲ ಮೇಲೆ ನೀನು ನಡೆಯೋಕ್ಕಾಗೋದಿಲ್ಲ, ಯು ನೀಡ್ ಟು ಟೇಕ್ ರೆಸ್ಟ್. ಸ್ವಲ್ಪ ದಿವಸ ನಿನಗೆ ರೆಸ್ಟ್ ಬೇಕು. ಹಂಗನ್ಬಿಟ್ಟು ನೀನು ಕೂತ್ಕೊಂಡ್ಬಿಟ್ರೆ ನಿನ್ನ ಕಾಲುಗಳಿಗೆ ಶಕ್ತಿ ಬರೋದಿಲ್ಲ, ನೀನು ನಡೆದು ಓಡಾಡಬೇಕು. ಆದರೆ ಯು ಹ್ಯಾವ್ ಟು ಯೂಸ್ ಕ್ರಚಸ್, ಯು ಹ್ಯಾವ್ ಟು ಯೂಸ್ ವಾಕರ್. ಒಂದು ವಾಕರ್ ಸಹಾಯ ಇಟ್ಕೋಬೇಕು ಅಥವಾ ಕ್ರಚಸ್ ಇಟ್ಕೋಬೇಕು. ಕಾಲಲ್ಲಿ ಶಕ್ತಿ ಇಲ್ಲ, ನೆಲದ ಮೇಲೆ ಇಟ್ಟು ನಾನು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಒಂದು ಹೆಜ್ಜೆ ಇಡೋಕ್ಕಾಗೋದಿಲ್ಲ ಅನ್ನುವಂತಹ ಅನುಭವ ಆಗಿದೆ. ಏಟು ಬಿದ್ದ ಮೇಲೆ ನನ್ನ ಸ್ವಂತವಾಗಿ ನನಗೆ ನಡೆಯೋಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಮನವರಿಕೆ ಆಗಿದೆ. ಯಾವಾಗ ಡಾಕ್ಟರ್ ಹೇಳ್ತಾರೆ ಯೂಸ್ ಕ್ರಚಸ್, ಯಾವಾಗ 2 ಕ್ರಚಸ್ ಬಂದು ನನ್ನ ಭುಜಗಳಿಗೆ ಬಂದು ನಿಲ್ಲುತ್ತೆ, ಆರಾಮಾಗಿ ಎದ್ದು ನಿಂತ್ಕೋತೀನಿ, ನಡೀತಾ ಹೋಗ್ತೀನಿ, ವಾಪಸ್ ಬರ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಕ್ರಚಸ್ ಮೇಲೆ. ಎಲ್ಲೋ ಮೂಲೆನಲ್ಲಿಟ್ಟಿದ್ದಂತಹ ಕ್ರಚಸ್ ಯಾವ ಪವಾಡ, ಅದಕ್ಕೆ ಹೇಗೆ ನನ್ನ ಕಾಲುಗಳಿಗೆ ಶಕ್ತಿ ಕೊಡೋದಕ್ಕೆ ಸಾಧ್ಯ ಆಯಿತದು? ಕ್ರಚಸ್ಗೆ ನನಗೆ ಶಕ್ತಿ ಕೊಡುವಂತಹ ಅಲ್ಲಿ ಏನು ಅದು ಪವಾಡ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಇಟ್ ಈಸ್ ಜಸ್ಟ್ ಕ್ರಚಸ್. ಆದರೆ ನನ್ನನ್ನು ನಡೆಯೋ ಹಾಗೆ ಮಾಡ್ತು, ನಿಂತ್ಕೊಳ್ಳೋ ಹಾಗೆ ಮಾಡ್ತು. ಕ್ರಮೇಣ ಗುಣಮುಖವಾಗ್ತಾ ಬರ್ತಾ ಕ್ರಚಸ್ನ ಮೂಲೆಗಿಟ್ಟೆ ನಾನು ಸ್ವಂತವಾಗಿ ವಾಕ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಸೊ ಪ್ರಾರಂಭದಲ್ಲಿ ನಾನು ಕ್ರಚಸ್ನ ಯೂಸ್ ಮಾಡಿದೆ. ಇಲ್ಲಿ ಅಂತಹ ನೋವಿನ ಸಂದರ್ಭದಲ್ಲಿ ಈ ಕ್ರಚಸ್ ನನ್ನ ಕಾಲುಗಳಿಗೆ ಹೇಗೆ ಶಕ್ತಿಯನ್ನು ತುಂಬಿತು ಅಂತಂದರೆ, ಶಕ್ತಿಯನ್ನು ತುಂಬಿದ್ದು ಕ್ರಚಸ್ ಅಲ್ಲ, ನನ್ನ ಭುಜದ ಶಕ್ತಿಯನ್ನು ಕ್ರಚಸ್ ಮೇಲೆ ನಾನು ಬಿಟ್ಟಿದ್ದೆ. ಅದೇ ಶಕ್ತಿಯನ್ನು ಅದು ನನಗೆ ಹಿಂತಿರುಗಿಸಿಕೊಟ್ಟು ನನ್ನ ಕೈನಲ್ಲಿ ವಾಕ್ ಮಾಡಿಸ್ತು. ದಿಸ್ ಈಸ್ ದಿ ಸೈನ್ಸ್, ದಿಸ್ ಈಸ್ ಸ್ಪಿರಿಚುಯಾಲಿಟಿ. ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಸೇಮ್. ಮಂತ್ರವನ್ನು ಚಾಂಟ್ ಮಾಡಿದಾಗ ಯಾಕೆ ಇಲ್ಲಿ ಅನೇಕ ಪವಾಡಗಳಾಗುತ್ತೆ ಅಂತಂದರೆ, ಪವಾಡ ಮಾಡ್ತಾ ಇರೋದು ಮಂತ್ರ ಅಲ್ಲ, ಮಂತ್ರಕ್ಕೆ ಶಕ್ತಿಯನ್ನು ಕೊಟ್ಟಿರುವಂತಹದ್ದು ನಾವೇ ಮಂತ್ರಕ್ಕೆ ಶಕ್ತಿಯನ್ನು ಕೊಟ್ಟು ಆ ಮಂತ್ರಕ್ಕೆ ಶರಣಾಗಿ ಅದರ ಆಶ್ರಯವನ್ನು ಬಯಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ತೀವಿ. ದಟ್ ಈಸ್ ಮನನಾತ್ ತ್ರಾಯತೆ ಇತಿ ಮಂತ್ರ. ಸೊ ಮನನಾತ್, ಎಷ್ಟು ಮನಸ್ಫೂರ್ತಿಯಾಗಿ ನಾನು
ಅದನ್ನು ನಾನು ನಂಬ್ತೀನಿ, ಆ ಭರವಸೆಯನ್ನು ಇಡ್ತೀನಿ, ವಿಶ್ವಾಸವನ್ನು ಇಡ್ತೀನಿ. ತ್ರಾಯತೆ, ಇಟ್ ವಿಲ್ ಪ್ರೊಟೆಕ್ಟ್ ಮೀ. ಆಶ್ರಮಕ್ಕೆ ಬಂದಂತಹ ಒಬ್ಬ ಮಹಾತ್ಮನಿಂದ ಮಂತ್ರ ದೀಕ್ಷೆಯನ್ನು ಪಡೆದಿದ್ದಾಯಿತು. ಬಟ್ ನನಗೇನು ಉಪಯೋಗ ಆಗಲಿಲ್ಲ. ಮಂತ್ರ ದೀಕ್ಷೆಯನ್ನು ಪಡೆದ ನಂತರದಲ್ಲಿ ವಾಟ್ ಈಸ್ ಯುವರ್ ಪ್ರಯತ್ನ? ಇಲ್ಲ, ನಾ ಏನೂ ಮಾಡಲೇ ಇಲ್ಲ. ದೆನ್ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಹೆಲ್ಪ್ ಯು ಅಟ್ ಆಲ್. ಸ್ವಾಮಿ ಬ್ರಹ್ಮಾನಂದಜಿ ಅವ್ರು ಹೇಳ್ತಾರೆ, ನಾನು ಬಂದು ನಿನ್ನ ತಲೆ ಮೇಲೆ ಕೈ ಇಡೋದ್ರಿಂದ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗೋದಾದರೆ ನನ್ನ ಕೈಗಳಲ್ಲಿ ನೂರಾರು ಸಾವಿರಾರು ಎಲ್ಲರೂ ಬಂದು ಕೈ ಹಿಡಿಸ್ಕೊಂಡು ಹೋಗ್ತಾ ಇದ್ರು. ಡೂ ಯುವರ್ ಡ್ಯೂಟಿ ಸಿನ್ಸಿಯರ್ಲಿ ಅಂತ ಹೇಳೋರು ಅವರು. ಸೊ ಹೀಗೆ ಎಕ್ಸಾಕ್ಟ್ಲಿ. ಅದಕ್ಕೆ ಮೊನ್ನೆ ನಾವು ಚರ್ಚೆ ಮಾಡಬೇಕಾದ್ರೆ ಅದೇ ಹೇಳಿದ್ದು, ಯಾವುದೇ ಮಂತ್ರವನ್ನು ನಾನು ಆಯ್ಕೆ ಮಾಡ್ಕೋಬಹುದು. ಓಂ ನಮೋ ನಾರಾಯಣ, ಯು ಕ್ಯಾನ್ ಸೆಲೆಕ್ಟ್. ಓಂ ನಮೋ ಭಗವತೆ ವಾಸುದೇವಾಯ, ಯು ಕ್ಯಾನ್ ಸೆಲೆಕ್ಟ್. ಪಂಚಾಕ್ಷರಿ ಜಪ ಓಂ ನಮಃ ಶಿವಾಯ, ಯು ಕ್ಯಾನ್ ಸೆಲೆಕ್ಟ್. ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್, ಯು ಕ್ಯಾನ್ ಸೆಲೆಕ್ಟ್. ಇದ್ಯಾವುದು ಬೇಡ, ಓಂ. ಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಯಾವ ಮಂತ್ರದ ಮೇಲೆ, ಯಾವ ನಾಮದ ಮೇಲೆ ನೀನು ಶ್ರದ್ಧೆಯನ್ನು ಇಡ್ತೀಯ, ಇಟ್ ವಿಲ್ ಪ್ರೊಟೆಕ್ಟ್. ಬಿಕಾಸ್ ದೇವರು ಅಂತಂದಾಗ ಇಟ್ ಈಸ್ ಪರಬ್ರಹ್ಮ, ಒಬ್ಬನೇ. ಅಲ್ಲಿ ಇನ್ನೊಬ್ಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಒಬ್ಬನೇ. ನಿನಗೆ ಬಿಲ್ಲು ಬಾಣಗಳನ್ನು ಇಟ್ಕೊಂಡಿರೋವಂತಹವನು ಇಷ್ಟ ಅಂತಂದರೆ ನೀನು ಅವನನ್ನು ರಾಮ ಅಂತ ಕರಿ. ಗೋಪಾಲಕರ ಜೊತೆ ಆಟ ಆಡ್ಕೊಂಡಿರುವಂತಹ, ಕೊಳಲುವುದಂತಹವನನ್ನು ಇಷ್ಟಪಡ್ತೀನಿ ಅಂದರೆ ಅವನನ್ನು ಕೃಷ್ಣ ಅಂತ ಕರಿ. ಸಿಂಹರೂಪಿಯಾದವನು ನನಗಿಷ್ಟ ಅಂತಂದರೆ ಕಾಲಿಂ ನರಸಿಂಹ. ಆಲ್ ಆರ್ ಒನ್ ಓನ್ಲಿ. ನನ್ನ ಮನಸ್ಸು ಎಲ್ಲಿ, ಯಾವ ರೂಪದಲ್ಲಿ ನನ್ನ ಮನಸ್ಸು ನಿಲ್ಲೋದಕ್ಕೆ ಸಾಧ್ಯ? ಸಗುಣ ಬ್ರಹ್ಮನನ್ನು ನಾನು ಇಷ್ಟಪಡ್ತೀನಿ, ಸಗುಣ ರೂಪದಲ್ಲಿ ನಾನು ನನ್ನ ಮನಸ್ಸನ್ನ ನಿಲ್ಲಿಸ್ಕೋತೀನಿ ಅಂತಂದಾಗ ಅದು ರಾಮನಾಗಿರ್ಬೋದು, ಕೃಷ್ಣನಾಗಿರ್ಬೋದು, ಶಿವನಾಗಿರಬಹುದು, ರುದ್ರನಾಗಿರಬಹುದು, ಏನೇ ಆಗಿರಬಹುದು. ನನಗೆ ಸಗುಣ ಸಾಕಾರ ಬೇಡ, ನಿರ್ಗುಣ ನಿರಾಕಾರದಲ್ಲಿ ಭಗವಂತನನ್ನು ನಾನು ಧ್ಯಾನ ಮಾಡ್ತೀನಿ. ರೂಪವೇ ಇಲ್ಲದಂತಹ ಭಗವಂತನ ಧ್ಯಾನ ಮಾಡುವ ಮೂಲಕ ನಾನು ನನ್ನ ಮನಸ್ಸನ್ನ ನಿಲ್ಲಿಸ್ಕೋತೀನಿ ಅಂತಂದರೆ ನಿರ್ಗುಣ ನಿರಾಕಾರವನ್ನು, ಓಂ, ಅದನ್ನು ಸ್ವೀಕರಿಸಬಹುದು. ಸೊ ಇಟ್ ಈಸ್ ಅಪ್ ಟು ಯು ಟು ಸೆಲೆಕ್ಟ್ ದಿ ಮಂತ್ರ ಆರ್ ದಿ ದೇವರು. ಆ್ಯಂಡ್ ದಿಸ್ ಈಸ್ ದಿ ಸೀಕ್ರೆಟ್ ಬಿಹೈಂಡ್ ದಿಸ್ ಶಕ್ತಿ. ಸೊ ಹೀಗೆ ಈ ಒಂದು ನಾಮ ಜಪ ಇರಬಹುದು, ಮಂತ್ರ ಜಪ ಇರಬಹುದು. ಅಲ್ಲಿ ಮಾಡುವಂತಹದ್ದು ಏನು ಅಂತಂದರೆ, ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಅವರ್ ಟೈಮ್, ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಅವರ್ ಸಿನ್ಸಿಯಾರಿಟಿ, ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಅವರ್ ಭಕ್ತಿ. ಅದೇ ಅಲ್ಲಿ ಕೆಲಸ ಮಾಡುವಂತಹದ್ದು. ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ಪ್ರತಿಫಲವನ್ನು ನಾವು ಪಡ್ಕೋತೀವಿ. ಮನನಾಥ್ ತ್ರಾಯತಿ ಇತಿ ಮಂತ್ರ. ಸೊ ಗೀತೆನಲ್ಲಿ ಭಗವಂತ ಕೂಡ ಅದನ್ನು ಹೇಳ್ತಾನೆ. ನೋಡಪ್ಪ, ನೀನು ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ, ನೀ ಏನು ಕೊಡ್ತೀಯೋ ಕೊಡು. ಒಂದು ಪತ್ರವನ್ನು ಕೊಡ್ತೀಯಾ? ಎಸ್. ತುಂಬೆ ಹೂ ಕೊಡ್ತೀಯಾ? ಎಸ್, ಫೈನ್. ಯಾವುದೋ ಒಂದು ಹಣ್ಣು ತಂದು ಕೊಡ್ತೀಯಾ? ಇಸ್ಕೋತೀನಿ. ಏನೂ ಇಲ್ಲ, ಒಂದು ಹನಿ ನೀರು ಹಾಕ್ತೀನಿ ನಿನಗೆ, ಅಷ್ಟೇ ನನ್ನ ಹತ್ರ ಇರೋದು. ಭಕ್ತಿಯಿಂದ ಹಾಕ್ತಾ ಇದ್ದೀನಿ ಒಂದು ಹನಿ ನೀರು, ದಟ್ ಈಸ್ ಸಫಿಷಿಯಂಟ್. ಯೋಗಕ್ಷೇಮಂ ವಹಾಮ್ಯಹಂ. ನೀ ಏನು ಕೊಡ್ತೀಯ ಅದು ಇಸ್ಕೋತೀನಿ. ನಿನ್ನ ಯೋಗಕ್ಷೇಮ ನನ್ನ ಪಾಲಿಗೆ ಆಗಲಿ. ಐ ವಿಲ್ ಟೇಕ್ ಕೇರ್ ಆಫ್ ಯು. ದಟ್ ಈಸ್ ದಿ ಭರವಸೆ ಆಫ್ ದಿ ಭಗವಂತ. ಸೊ ಡಿವೈನ್ ಫೀಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂತಹದ್ದನ್ನು ಇಲ್ಲಿ ಈ ಮಂತ್ರದಲ್ಲಿ ನಾವು ನೋಡ್ತಾ ಇರುವಂತಹದ್ದು. ಬಟ್ ಈ ಸಂದರ್ಭದಲ್ಲಿ ದರ್ ಈಸ್ ಎ ಕ್ವಶನ್, ಒಂದು ಪ್ರಶ್ನೆ ಬರುತ್ತೆ. ನಾವಿಲ್ಲಿ ಮಂತ್ರವನ್ನು ನಾವು ಪಠಣ ಮಾಡ್ತಾ ಇದ್ದೀವಿ, ಮಂತ್ರವನ್ನು ನಾವು ಚಾಂಟ್ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ದಿ ಜಪ. ಬಹಳ ಸೀರಿಯಸ್ ಆಗಿ ಶ್ರದ್ಧೆಯಿಂದ ನಾನು ಒಂದು ಜಪವನ್ನು ಮಾಡ್ತಾ ಇದ್ದೀನಿ ಅಥವಾ ಮಂತ್ರವನ್ನು ನಾನು ಚಾಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಹಳ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನಾನು ಜಪ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ಕೊಂಡ್ರೂ ಕೂಡ ನನ್ನ ಸಿನ್ಸಿಯಾರಿಟಿ ಅಥವಾ ನನ್ನ ಒಂದು
ಸೀರಿಯಸ್ನೆಸ್ ಅದು ಕೇವಲ ನನ್ನ ಮನೋಬುದ್ಧಿಗೆ ಮಾತ್ರ ಗೊತ್ತು, ಹೌ ಸಿನ್ಸಿಯರ್ ಐ ಆಮ್ ಅನ್ನೋಂತಹದ್ದು. ಅದನ್ನು ನಾವು ಬೇರೆಯವ್ರಿಗೆ ತೋರ್ಸೋಕ್ಕಾಗೋದಿಲ್ಲ. ಅಥವಾ ಬೇರೆಯವರು ನಾವು ಹೇಳ್ತೀವಿ, ಏನಪ್ಪ ದೇವಸ್ಥಾನಕ್ಕೆ ಬಂದು 1 ನಿಮಿಷ ಕೂತ್ಕೊಳ್ಳಿಲ್ಲ ಅವನು ಅಂತೀವಿ. 1 ನಿಮಿಷದಲ್ಲಿ ಅವನು ಅದೆಷ್ಟು ಭಕ್ತಿ ಇಟ್ಟಿದ್ನೋ ಭಗವಂತನಿಗೆ ಗೊತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ದೇವಸ್ಥಾನದಲ್ಲೇ ಇದ್ದೆ, ನಿನ್ನ ಮನಸ್ಸಲ್ಲಿ ಇತ್ತಪ್ಪ, ನೀನಿದ್ದಿ ಅಷ್ಟೇ. ಫಿಸಿಕಲಿ ಯು ಆರ್ ದೇರ್, ನಿನ್ನ ಮನಸ್ಸಲ್ಲಿತ್ತು, ನಾಗಾಲೋಟದಲ್ಲಿ ಪ್ರಪಂಚವನ್ನು ಸುತ್ತಾ ಇತ್ತು. ಸೊ ಆ ಒಂದು ಸಿನ್ಸಿಯಾರಿಟಿ, ದಟ್ ಸೀರಿಯಸ್ನೆಸ್, ಅದು ನನ್ನ ಮನೋಬುದ್ಧಿಗೆ ಸಂಬಂಧಪಟ್ಟಿರುವಂತಹದ್ದು. ಅದು ನನ್ನ ಮನೋಬುದ್ಧಿಯ ನಿರ್ಣಯ. ನಾ ಹೇಳ್ಕೊತಾ ಇದ್ದೀನಿ, ನಾನು ಸಿನ್ಸಿಯರಾಗಿ ಪ್ರಾರ್ಥನೆ ಮಾಡಿದೆ, ಐ ವಾಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ಹೇಳ್ತಾ ಇರೋವಂತಹದ್ದು ನನ್ನ ಮನೋಬುದ್ಧಿಯ ನಿರ್ಣಯ, ನಾನು ಇದನ್ನು ನಿಶ್ಚಯಿಸಿ ಹೇಳ್ತಾ ಇರುವಂತಹದ್ದು. ಹಾಗಾದರೆ ಇಲ್ಲಿ ವಾಟ್ ಈಸ್ ಆ್ಯಕ್ಚುಲಿ ಹ್ಯಾಪನಿಂಗ್, ಇಲ್ಲಿ ನಡೀತಾ ಇರುವಂತಹದ್ದಾದರೂ ಏನು? ಈಗ ಲೆಟ್ ಅಸ್ ಅನಲೈಸ್. ಮಂತ್ರ ಅಂತ ಹೇಳಿದಾಗ, ಮಂತ್ರ ಬೈ ಇಟ್ ಸೆಲ್ಫ್, ದೆರ್ ಈಸ್ ನೋ ಪವರ್ ಇನ್ ಎನಿ ಮಂತ್ರ. ನಾವಿಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ ವೇದಾಂತ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವ ಕಡೆ ಗಮನ ಕೊಡಬೇಕು. ಮಂತ್ರ ಬೈ ಇಟ್ ಸೆಲ್ಫ್ ಇಟ್ ಹ್ಯಾಸ್ ನೋ ಪವರ್ ಅಂತಂದರೆ, ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ದಿ ಮಂತ್ರಾಸ್. ಒಂದು ಅವಹೇಳನಕಾರಿಯಾದಂತಹ ಒಂದು ಹೇಳಿಕೆ ಅಲ್ಲ ಇದು. ಮಂತ್ರವನ್ನು ತೆಗಳ್ತಾ ಇಲ್ಲ ಅಲ್ಲಿ ನಿಜಸ್ಥಿತಿ, ವಸ್ತುಸ್ಥಿತಿ ಏನಿದೆ ಅನ್ನುವಂತಹದ್ದನ್ನು ವೇದಾಂತ ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಸಾಮಾನ್ಯವಾಗಿ ವೇದಾಂತ ಅಥವಾ ನಾವು ಉಪನಿಷತ್ ಅಂತ ಕರಿತೀವಿ, ಅಥವಾ ಒಬ್ಬ ಗುರು, ಅವರುಗಳ ಮಾತಿನಲ್ಲಿ ಸತ್ಯ ಈಚೆ ಬರಬೇಕಾದ್ರೆ ಅದು ಬಹಳ ಕಠೋರವಾಗಿರುತ್ತೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಟ್ರೂತ್ ಈಸ್ ಆಲ್ವೇಸ್ ಬಿಟರ್. ಸತ್ಯ ಅನ್ನುವಂತಹದ್ದು ಕಹಿ, ಅದು ವಜ್ರದಷ್ಟು ಕಠಿಣ, ಮನಸ್ಸಿಗೆ ನೋವಾಗುತ್ತೆ. ಬಟ್ ದಟ್ ಈಸ್ ದಿ ಟ್ರೂತ್. ಇಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಕೇವಲ ಮಂತ್ರ ಅಂತ ಹೇಳಿದ ಕೂಡಲೇ ಮಂತ್ರದಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ. ಇದು ವೇದಾಂತ ಹೇಳ್ತಾ ಇರುವಂತಹದ್ದು. ಸೊ ಮಂತ್ರದಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ. ಹಾಗಾದರೆ ಆ ಶಕ್ತಿ ಎನ್ನುವಂತಹದ್ದು ಏನು? ಇಟ್ ಈಸ್ ಅವರ್ ಸಾಧನ, ಇಟ್ ಈಸ್ ಅವರ್ ಎಫರ್ಟ್ಸ್, ಇಟ್ ಈಸ್ ಅವರ್ ಭಕ್ತಿ, ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ದಿ ರಿಸಲ್ಟ್ಸ್. ನನ್ನ ಭಕ್ತಿ, ನನ್ನ ಶ್ರದ್ಧೆ, ನನ್ನ ನಂಬಿಕೆ, ನಾನು ಇಲ್ಲಿ ಎಷ್ಟು ಕ್ರಿಯಾಶೀಲನಾಗಿದ್ದೀನಿ ಅನ್ನೋವಂತಹದ್ದು ನನಗೆ ಫಲವನ್ನು ತಂದುಕೊಡುತ್ತೆ. ಸೊ ಆ ರಿಸಲ್ಟ್ ಡಿಪೆಂಡ್ಸ್ ಆನ್ ದಿ ತೀವ್ರತೆ ಆಫ್ ಮೈ ಭಕ್ತಿ ಅಂಡ್ ಶ್ರದ್ಧೆ. ಈಗ ವೇದ ಮಂತ್ರವನ್ನು ಪಠಣ ಅಂತ ಹೇಳ್ತಾರೆ, ಮಂತ್ರ ಚಾಂಟಿಂಗ್ ಅಂತ ಹೇಳ್ತಾರೆ. ಮಂತ್ರ ಚಾಂಟಿಂಗ್ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಚಾಂಟಿಂಗ್. ಒಂದು ಕಾನ್ಷಿಯಸ್ ಚಾಂಟಿಂಗ್, ಮತ್ತೊಂದು ಮೆಕ್ಯಾನಿಕಲ್ ಚಾಂಟಿಂಗ್. ಕಾನ್ಷಿಯಸ್ ಚಾಂಟಿಂಗ್ ಅಂತಂದರೆ ಮನಃಪೂರ್ವಕವಾಗಿ ಅಂತ ಹೇಳಿದಾಗ ಅಲ್ಲಿ ದೆರ್ ಈಸ್ ಎ ಶ್ರದ್ಧೆ, ದೆರ್ ಈಸ್ ಎ ಭಕ್ತಿ, ದೆರ್ ಈಸ್ ಎ ಸಿನ್ಸಿಯಾರಿಟಿ, ದೆರ್ ಈಸ್ ಎ ವಿನೀತ ಭಾವ, ದೆರ್ ಈಸ್ ನೋ ಅಹಂ. ಅಲ್ಲಿ ಅಹಮ್ಮೇ ಇಲ್ಲ. ದಟ್ ಈಸ್ ಕಾನ್ಷಿಯಸ್ ಚಾಂಟಿಂಗ್. ಮೆಕ್ಯಾನಿಕಲ್ ಚಾಂಟಿಂಗ್ ಅಂತಂದರೆ ಯಾಂತ್ರಿಕ, ಏನೋ ಹೇಳಬೇಕಲ್ಲ ಹೇಳ್ತಾ ಇದ್ದೀನಿ, ಬಂದಿದ್ದೀನಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ, ದಟ್ ಈಸ್ ಮೆಕ್ಯಾನಿಕಲ್. ಸೊ ಹೀಗೆ ಚಾಂಟಿಂಗ್ ಅಂತ ಹೇಳಿದಾಗ ಇಲ್ಲಿ ಈ 2 ರೀತಿಗಳನ್ನು ನೋಡ್ತೀವಿ. ಒಂದು ಕಾನ್ಷಿಯಸ್ ಚಾಂಟಿಂಗ್ ಅಂತಂದರೆ ಪ್ರಜ್ಞಾಪೂರ್ವಕವಾಗಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಂತ್ರವನ್ನು ಪಠಿಸುವಂತಹದ್ದು. ಇಲ್ಲಿ ಕಾನ್ಷಿಯಸ್ ಚಾಂಟಿಂಗ್ನಲ್ಲಿ ಮಂತ್ರವನ್ನು ಪಠಿಸುವಾಗ we will not allow our mind to wander in the world. ಅಂತಂದರೆ ಒಂದು ಮಂತ್ರವನ್ನು, ಅದು ಯಾವುದೇ ಮಂತ್ರ ಆಗಿರಬಹುದು, ಓಂ ನಮೋ ನಾರಾಯಣ ಅಷ್ಟಾಕ್ಷರಿ ಜಪ ಅಂತ ಹೇಳಿ, ಅದು ನನ್ನ ಇಷ್ಟವಾದ ಮಂತ್ರ, ಅಷ್ಟಾಕ್ಷರಿ ಜಪ,
ಸೊ ಐ ವಿಲ್ ಚಂಟ್ ಓಂ ನಮೋ ನಾರಾಯಣ. ಈ ಓಂ ನಮೋ ನಾರಾಯಣಾಯ ಅನ್ನುವಂತಹದ್ದನ್ನು ನಾನು ಪಠಿಸುವಾಗ ನನ್ನ ಮನಸ್ಸು ನನ್ನನ್ನು ಬಿಟ್ಟು ಹೊರ ಜಗತ್ತಿನಲ್ಲಿ ಸುತ್ತದಂತೆ ಮನಸ್ಸು ಇಲ್ಲೇ ನನ್ನ ಬಳಿಯಲ್ಲಿಯೇ ಇದೆ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕು. ದಟ್ ಈಸ್ ಮನಃಪೂರ್ವಕ ಕಾನ್ಷಿಯಸ್ ಚಾಂಟಿಂಗ್. ನಾನು ಓಂ ನಮೋ ನಾರಾಯಣಾಯ ಹೇಳಿದಾಗ ನಾ ಹೇಳಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ನಾ ಹೇಳಿರೋದನ್ನು ನನ್ನ ಮನಸ್ಸು ಗಮನಿಸಬೇಕು ಮತ್ತು ನನ್ನದೇ ಶಬ್ದ ಓಂ ನಮೋ ನಾರಾಯಣಾಯ ಅಂತ ಹೇಳಿದ್ನಲ್ಲ ಆ ಶಬ್ದ ಅದು ನನ್ನ ಕಿವಿ ಕೇಳಿಸ್ಕೊಂಡಿರಬೇಕು. ನಾ ಹೇಳ್ತಾ ಇದ್ದೀನಿ, ಗಮನ ಎಲ್ಲೋ ಇದೆ, ನಾ ಹೇಳಿದ್ದು ನನಗೇ ಕೇಳಿಸ್ತಾ ಇಲ್ಲ ಅಂತಂದರೆ ಇಟ್ ಈಸ್ ಮೆಕ್ಯಾನಿಕಲ್ ಚಾಂಟಿಂಗ್. ಸೊ ಕಾನ್ಷಿಯಸ್ ಚಾಂಟಿಂಗ್ ಅಂತಂದರೆ ವಿ ವಿಲ್ ನಾಟ್ ಅಲೋ ದಿ ಮೈಂಡ್ ಟು ವಾಂಡರ್ ಇನ್ ದಿ ವರ್ಲ್ಡ್. ಮನಸ್ಸು ನಮ್ಮನ್ನು ಬಿಟ್ಟು ಹೋಗದಂತೆ, ಮನಸ್ಸು ಸಂಪೂರ್ಣವಾಗಿ ನಮ್ಮ ಬಳಿ ಇರುವಂತೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಂತ್ರವನ್ನು ಪಠಿಸುವಂತಹದ್ದು ಈಸ್ ಕಾಲ್ಡ್ ಕಾನ್ಷಿಯಸ್ ಚಾಂಟಿಂಗ್. ಅಂತಂದರೆ ಮಂತ್ರವನ್ನು ನಾನು ಪಠಿಸ್ತಾ ಇದ್ದೀನಿ ಅಂತಂದಾಗ ಯು ಶುಡ್ ನೋ ಕಾನ್ಷಿಯಸ್ಲಿ ದಟ್ ಯು ಆರ್ ಚಾಂಟಿಂಗ್, ಯು ಆರ್ ಕಾನ್ಷಿಯಸ್ ಅಬೌಟ್ ಇಟ್. But you are there, you are sitting in front of the ಮೂರ್ತಿ. ಪರಮಾತ್ಮನ ಎದುರುಗಡೆ ಕೂತ್ಕೊಂಡಿದೀಯಾ, ಯು ಆರ್ ಚಾಂಟಿಂಗ್. ಆದರೆ ಮನಸ್ಸು ನಿನ್ನ ಬಳಿ ಇಲ್ಲ. ನಿನ್ನ ಬಾಯಿಯಿಂದ ಬರ್ತಾ ಇದೆ ಅದು ಶಬ್ದ, ಓಂ ನಮೋ ನಾರಾಯಣಾಯ ಅನ್ನೋದು ಬರ್ತಾ ಇದೆ. ಬಟ್ ಯು ಆರ್ ನಾಟ್ ದೇರ್, ಯುವರ್ ಮೈಂಡ್ ಈಸ್ ಆಲ್ಸೋ ನಾಟ್ ದೇರ್. ಜಸ್ಟ್ ಒಂದು ಶಬ್ದ ಬರ್ತಾ ಇದೆ. So it is called the mechanical chanting. So in mechanical chanting ಅಲ್ಲೂ ಕೂಡ ಕಾನ್ಷಿಯಸ್ ಚಾಂಟಿಂಗ್ ಅಂತಂದಾಗ ಅಲ್ಲಿ ಹೇಗೆ ಒಂದು ಶಬ್ದ ಈಚೆ ಬರ್ತದೆ, ಈವನ್ ಇನ್ ದಿ ಮೆಕ್ಯಾನಿಕಲ್ ಚಾಂಟಿಂಗ್ ಯು ಆರ್ ಚಾಂಟಿಂಗ್, ನೋ ಡೌಟ್ ಅಬೌಟ್ ಇಟ್. ಆದರೆ ಮೈಂಡ್ ಈಸ್ ದೇರ್ ಇನ್ ದಿ ವರ್ಲ್ಡ್. ಮನಸ್ಸು ನಿನ್ನ ಹತ್ರ ಇಲ್ಲ, ಇಟ್ ಈಸ್ ದೇರ್ ಇನ್ ದಿ ಜಗತ್ತು, ಇಟ್ ಈಸ್ ನಾಟ್ ವಿತ್ ಯು. ಸೊ ಈ ಮನಸ್ಸೇನು ಮಾಡುತ್ತೆ, ಜಗತ್ತಿನಲ್ಲಿ ನೂರಾರುಗಳನ್ನು ನೋಡ್ತಾ ಇರುತ್ತೆ, ನೂರಾರುಗಳ ಕಡೆ ಹೋಗ್ತಾ ಇರುತ್ತೆ, ಅನೇಕಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ. ಕೊನೆಗೆ ಯಾವಾಗಲೂ ಮನಸ್ಸಿಗೆ ಜ್ಞಾಪಕ ಬರುತ್ತೆ, ಅಯ್ಯಯ್ಯೋ ನಾನು ದೇವಸ್ಥಾನದಲ್ಲಿ ಚಾಂಟ್ ಮಾಡ್ತಾ ಇದ್ದೆ ಅಲ್ವಾ, ಇಲ್ಲಿಗೆ ಹೇಗೆ ಬಂದೆ. ಸೊ ದಿಸ್ ಈಸ್ ಮೆಕ್ಯಾನಿಕಲ್ ಚಾಂಟಿಂಗ್. ಎಗೈನ್ ಮನಸ್ಸು ಅಂತ ಹೇಳಿದಾಗ ಈ ಮನಸ್ಸಿನಲ್ಲೂ ಕೂಡ ದೇರ್ ಆರ್ ಟೂ ಟೈಪ್ಸ್ ಆಫ್ ಮೈಂಡ್, ದೇರ್ ಆರ್ ಟೂ ಟೈಪ್ಸ್ ಆಫ್ ಕಂಪಾರ್ಟ್ಮೆಂಟ್ಸ್ ಇನ್ ದಿ ಮೈಂಡ್. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಮೆಕ್ಯಾನಿಕಲ್ ಮೈಂಡ್. ಸೊ ಹೀಗೆ ಎರಡು ರೀತಿಯ ಮನಸ್ಸು ಇರುತ್ತೆ. ಎರಡು ರೀತಿಯ ಚಾಂಟಿಂಗ್ ಥರನೇ ಎರಡು ರೀತಿಯ ಮನಸ್ಸುಗಳನ್ನು ನಾವು ಹೊಂದಿರ್ತೀವಿ. ಸೊ ಈಗ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಕೋಬೇಕು, ಆ ಒಂದು ಸೊಲ್ಯೂಷನ್ ತಗೋಬೇಕು. ಈಗ ಯಾವುದೋ ಒಂದು ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನನಗೆ ಐ ವಾಂಟ್ ಟು ಕಮ್ ಔಟ್ ಫ್ರಮ್ ದಟ್ ಸಮಸ್ಯೆ, ಆ ತೊಂದರೆಯಿಂದ ನಾನು ಈಚೆ ಬರಬೇಕು. ಅಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಏನೋ ಒಂದು ತೊಂದರೆ ಬಂದ್ಬಿಟ್ಟಿದೆ, ಒಂದು ಗೊಂದಲಕ್ಕೆ ನಾನು ಸಿಕ್ಕಾಕೊಂಡಿದ್ದೀನಿ, ಒಂದು ಸಿಚುವೇಶನ್ ಆ ಥರ ಇದೆ, ನಾನು ಅಲ್ಲಿ ಹೆಚ್ಚು ಹೊತ್ತಿದ್ದಷ್ಟು ಅದು ನನಗೆ ಅಪಾಯಕಾರಿ. ಸೊ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ಸೊ ಇದಕ್ಕೆ ಒಂದು ಪರಿಹಾರ ಬೇಕು. ಸೊ ಇಟ್ ಈಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಯಾಕೆ ಅಂತಂದರೆ ಅದು ನನ್ನ ಬದುಕಿನ ಪ್ರಶ್ನೆ, ಅದು ನನ್ನ ಅಸ್ತಿತ್ವದ ಪ್ರಶ್ನೆ. ಅದು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅಲ್ಲಿ ಹೆಚ್ಚು ನಿಲ್ಲಬಾರ್ದು, ಇಟ್ ಈಸ್ ಅಪಾಯಕಾರಿ ಅಂತಂದಾಗ ಇಟ್ ಈಸ್ ವೆರಿ ಸೀರಿಯಸ್ ಅಬೌಟ್ ಮೈ ಎಕ್ಸಿಸ್ಟೆನ್ಸ್. ನನ್ನ ಅಸ್ತಿತ್ವಕ್ಕೆ ಪೆಟ್ಟು ಕೊಡುವಂತಹ ಸಂದರ್ಭ, ಅಂತಹ ಸಮಸ್ಯೆಯ ಸುಳಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತಂದಾಗ ಐ ಹ್ಯಾವ್ ಟು ಕಮ್ ಔಟ್. ಅಲ್ಲಿ ಹೆಚ್ಚೊತ್ತು ನಾನು ಇರಬಾರ್ದು. ಸೊ ಅಷ್ಟೊಂದು ಸೀರಿಯಸ್ ಸಮಸ್ಯೆ, ಅದನ್ನು ಪರಿಹಾರ ಮಾಡಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ಕಾನ್ಷಿಯಸ್ ಮೈಂಡ್. ಮೆಕ್ಯಾನಿಕಲ್ ಮೈಂಡಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ.
It is only the conscious mind that can get us a result, that can get us a ಪರಿಹಾರ. ಯಾಕೆ ವೈ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೆಕ್ಯಾನಿಕಲ್ ಮೈಂಡ್? ಬಿಕಾಸ್ ಕಾನ್ಷಿಯಸ್ ಮೈಂಡ್ ಅನ್ನುವಂಥದ್ದು ಯಾವಾಗ ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತೆ ಅಂತಂದಾಗ ಮನಸ್ಸು ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೂ ಹೆದರಿಕೆ ಇರುತ್ತೆ. ಸಂಹೌ ಈಚೆ ಬಂದ್ಬಿಡ್ಬೇಕಪ್ಪ ಅಂತ ಹೇಳಿ ಆ ಕಾನ್ಷಿಯಸ್ ಮೈಂಡ್ ನನ್ನ ಹತ್ರನೇ ಇದ್ದು ಈ ಥರ ಪ್ರಯತ್ನ ಮಾಡು, ಆ ಥರ ಪ್ರಯತ್ನ ಮಾಡು, ಸಂಹೌ ಡೂ ಇಟ್, ಹಂಗೆ ಮಾಡು, ಹಿಂಗೆ ಮಾಡು, ಕಮಾನ್ 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 ಕಮಾನ್. ದಿಸ್ ಇಸ್ ಕಾನ್ಷಿಯಸ್ ಮೈಂಡ್. ಸೊ ಕಾನ್ಷಿಯಸ್ ಮೈಂಡು ಯಾವಾಗೆಲ್ಲ ನಮ್ಮ ಜೊತೆ ಇರುತ್ತೆ ಅಂತಂದರೆ ವೆನ್ ವಿ ಆರ್ ಡೀಲಿಂಗ್ ವಿತ್ ಎ ವೆರಿ ಸೀರಿಯಸ್ ಸಿಚುಯೇಷನ್. ಆಮೇಲೆ ದೇರ್ ಈಸ್ ದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಹ್ಯಾಪನಿಂಗ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ನಮಗೆ ತುಂಬ ಬೇಕಾದವ್ರು ಮನೆಗೆ ಬಂದಿದ್ದಾರೆ. ಅವರು ಮನೆಗೆ ಬರ್ಬೇಕಾದ್ರೆ ಹೇಳಿದರು, ನಾನು ಬಂದಾಗ ನನ್ನ ಹತ್ರ ಇರೋಂತಹ ಕೆಲವುಗಳನ್ನು ನಿಮಗೆ ತೋರಿಸ್ತೀನಿ, ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಕಾಯ್ತಾ ಇರ್ತೀವಿ ನಾವು ಅವ್ರು ಬರೋದನ್ನು. ಮೈಂಡು ಜಗತ್ತಿಗೆ ಹೋಗೋದಿಲ್ಲ, ಆಗ ನನ್ನ ಹತ್ರ ಇರುತ್ತೆ. ಯಾಕೆ? ಇಟ್ ಈಸ್ ಇಂಟ್ರೆಸ್ಟಿಂಗ್. ಐ ವಾಂಟ್ ಟು ಸಿ ದಟ್. ಸೊ ಮೈಂಡ್ ಈಸ್ ವಿತ್ ಅಸ್. ಅವ್ರು ಬರ್ತಾರೆ, ಅವ್ರ ಮಾತುಕತೆನಲ್ಲಿ ಮೈಂಡ್ ಇಂಟ್ರೆಸ್ಟ್ ಇಲ್ಲ. ಓಪನ್ ದಿ ಬ್ಯಾಗ್, ಓಪನ್ ದಿ ಬ್ಯಾಗ್ ಹೇಳ್ತಾ ಇರುತ್ತೆ ಮನಸ್ಸು, ಚಡ್ಪಡಿಸ್ತಾ ಇರುತ್ತೆ. ಸಂಪೂರ್ಣವಾಗಿ ಅಲ್ಲಿದ್ದು ಎಲ್ಲವನ್ನ ಅದು ಗಮನಿಸುತ್ತೆ, ಎಲ್ಲವನ್ನ ತಿಳ್ಕೊಳ್ಳುತ್ತೆ. ಸೊ ಒಂದು ನಾವು ಸೀರಿಯಸ್ ಸಿಚುಯೇಷನಲ್ಲಿದ್ದಾಗ ಕಾನ್ಷಿಯಸ್ ಮೈಂಡ್ ನಮ್ಮ ಜೊತೆ ಇರುತ್ತೆ. ಆಮೇಲೆ ಎಕ್ಸೈಟ್ಮೆಂಟ್, ಇಂಟ್ರೆಸ್ಟಿಂಗ್ ಥಿಂಗ್ಸ್, ಆವಾಗ ಕೂಡ ಅದು ನಮ್ಮ ಜೊತೆ ಇರುತ್ತೆ ಕಾನ್ಷಿಯಸ್ ಮೈಂಡ್. ಯಾಕೆಂದರೆ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡುವಂಥದ್ದು ಕಾನ್ಷಿಯಸ್ ಮೈಂಡ್. ಮೆಕ್ಯಾನಿಕಲ್ ಮೈಂಡು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದೇ ಇಲ್ಲ. ಸೊ ಇಟ್ ಈಸ್ ಓನ್ಲಿ ದಿ ಕಾನ್ಷಿಯಸ್ ಮೈಂಡ್. ಸೊ ಕಾನ್ಷಿಯಸ್ ಮೈಂಡ್ ಅಂತಂದರೆ ಯು ಆರ್ ದೇರ್ ಆ್ಯಂಡ್ ಮೈಂಡ್ ಈಸ್ ವಿತ್ ಯು ದೇರ್. ನೀನು ಇರ್ತೀಯ, ನಿನ್ನ ಜೊತೆನಲ್ಲಿ ಮನಸ್ಸು ಕೂಡ ಇರುತ್ತೆ. ಸೊ ಯಾವುದೋ ಒಂದು ಇಟ್ ಈಸ್ ನಾಟ್ ವೆರಿ ಸೀರಿಯಸ್, ಇಟ್ ಈಸ್ ನಾಟ್ ವೆರಿ ಸೀರಿಯಸ್. ಏನೋ ಒಂದು ಆದ್ರಾಯಿತು ಹೋದ್ರೋಯ್ತು ಅಂತಹದ್ದು ಯಾವುದೋ ಒಂದು ನಮಗೆ ಅಂತಹದ್ದೊಂದು ಸಿಚುವೇಶನ್ ಬಂದಿರುತ್ತೆ. ಅಬ್ಸಲ್ಯೂಟ್ಲಿ ದೆರ್ ಈಸ್ ನೋ ಇಂಟ್ರೆಸ್ಟ್ ಇನ್ ಇಟ್. ಈಗ ಯಾವುದೋ ಒಂದು ಫಿಲಮು ಟಿ ವಿ ಹಾಕಿರ್ತೀವಿ, ಟಿ ವಿ ನೋಡೋದೇ ಇಲ್ಲ. ಯಾಕೆ ನೀವು ಯಾರು ನೋಡ್ತಾ ಇಲ್ಲ ಟಿ ವಿ ಹಾಕಿದಿರಲ್ಲ ಅಂದರೆ ಇಟ್ ಈಸ್ ನಾಟ್ ಇಂಟ್ರೆಸ್ಟಿಂಗ್. ಟಿ ವಿ ಆಫ್ ಮಾಡೋದಿಲ್ಲ ನಾವು, ಟಿ ವಿ ಆಫ್ ಮಾಡೋದಿಲ್ಲ. ಆದರೆ ತಲೆ ಕೂಡ ಆ ಕಡೆ, ಕಣ್ಣು ಆ ಕಡೆ ಹಾಕೋದೇ ಇಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ನಾಟ್ ಇಂಟ್ರೆಸ್ಟಿಂಗ್. ಸೊ ಇಂಟ್ರೆಸ್ಟಿಂಗ್ ಇಲ್ಲ ಅಂತಂದರೆ ಕಾನ್ಷಿಯಸ್ ಮೈಂಡ್ ಬೇಕಿಲ್ಲ ಅದಕ್ಕೆ. ಆವಾಗ ಅದೆಲ್ಲೋ ಹೋಗುತ್ತೆ, ಇಷ್ಟ ಬಂದಂಗೆ ಅದೆಲ್ಲೋ ಹೋಗ್ತಾ ಇರುತ್ತೆ. ಸೊ ಈಗ ಯಾರೋ ಒಬ್ಬರು ನಮ್ಮ ಮನೆಗೆ ವೆರಿ ಇಂಪಾರ್ಟೆಂಟ್ ಗೆಸ್ಟ್, ಬಹಳ ಅತಿಥಿನ ನಾವು ಬಹಳ ಕೇಳ್ಕೊಂಡಿರ್ತೀವಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಸಾಕಷ್ಟು ಬಾರಿ ಕರೆದಿರ್ತೀವಿ. ಅವ್ರು ಬರ್ತೀನಿ ಅಂತ ಹೇಳಿರ್ತಾರೆ. ಅವ್ರು ಬಂದಂತಹ ಸಂದರ್ಭದಲ್ಲಿ ಟಿ ವಿನಲ್ಲಿ ಯಾವುದೋ ಒಂದು ಒಳ್ಳೆ ಪ್ರೋಗ್ರಾಮ್, ಕ್ರಿಕೆಟ್ ಮ್ಯಾಚು ಅಥವಾ ಏನೋ ಬರ್ತಾ ಇರುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅದೇ ತಾನೇ. ಸೊ ಬಂದಿರೋರು ಗೆಸ್ಟು ನನಗೆ ತುಂಬ ಬೇಕಾಗಿರೋರು, ಅಲ್ಲಿ ಕರೆಕ್ಟ್ ಟೈಮ್ಗೆ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಬಂದಿರೋರ ಜೊತೆ ಮಾತಿಲ್ಲ, ಕತೆ ಇಲ್ಲ, ಕಂಪ್ಲೀಟಾಗಿ ಟಿ ವಿನಲ್ಲಿ ಇನ್ವಾಲ್ವ್ ಆಗಿರೋದು. ಅವ್ರಿಗೇನು ಅನಿಸುತ್ತೆ, ಇಲ್ಲಿಂದ ಹೋದರೆ ಸಾಕು, ಇಲ್ಲಿಂದ ಹೋದರೆ ಸಾಕು, ಹೇಳೋದು ಇಲ್ಲ ಕೇಳೋದು ಇಲ್ಲ. ಅವ್ರೇನು ಮಾಡ್ತಾರೆ, ಆಯ್ತಪ್ಪ ನಾ ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತಾರೆ. ಹಂಗಂದ್ರೂ ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕೆ? ಕ್ರಿಕೆಟ್ ಮ್ಯಾಚ್ ಇಂಟ್ರೆಸ್ಟಿಂಗು. ಸೊ ನಮಗೆ ಹೇಳ್ದೆ ಕೇಳಿದೆ ಅತಿಥಿ ಹೊಟ್ಟೋಗ್ತಾರೆ, ನಾವು ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ಬಟ್ ಬಿ ಸೀರಿಯಸ್. ಬಟ್ ಭಗವಂತ ನಮ್ಮ ಅಂತರ್ಯಾಮಿ, ಇಲ್ಲಿರೋನು. ಹಿ ಈಸ್ ನಾಟ್ ಎ ಗೆಸ್ಟ್. ಹಿ ಈಸ್ ನಾಟ್ ಎ ಗೆಸ್ಟ್, ಇಟ್ಸ್ ಮೀ. ಭಗವಂತ ಅವನು. ಇಲ್ಲಿರುವಂತಹ ಭಗವಂತನ ಜೊತೆಗೆ ಮನೆಗೆ ಬಂದಂತಹ ಗೆಸ್ಟ್ಗೆ ನೋಡಿಕೊಂಡಂಗೆ ನಾವು ಅವನನ್ನು ನೋಡಿಕೊಂಡ್ರೆ ಬಹಳ ಬೇಜಾರಾಗುತ್ತೆ. ಅವನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅವನು ಇದ್ದೇ ಇರ್ತಾನೆ, ನಮ್ಮ ಅಂತರಂಗವನ್ನು ಬಿಟ್ಟು ಹೋಗೋದಿಲ್ಲ. ಅವನು ಇಲ್ಲೇ ಇದ್ದರೂ ಕೂಡ ನನಗೆ ಸಿಗುವಂತಹ ಅನೇಕ ರೀತಿಯ ಮಿಶ್ರಿತ ಫಲಗಳ ಅನುಭವ ಆಗುತ್ತೆ.
ದೋ ದ ಭಗವಂತ ಈಸ್ ವಿತ್ ಮೀ, ಎಡವು ಬೀಳ್ತೀನಿ, ಗಾಯ ಮಾಡ್ಕೋತೀನಿ, ಯಾರ ಕೈಲೋ ಬೈಸ್ಕೋತೀನಿ, ಹೊಡೆಸ್ಕೋತೀನಿ. ನಾವು ಅನೇಕ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಕೋತೀವಿ, ಭಗವಂತ ಎಲ್ಲ ಕಡೆ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತ ಹೇಳ್ತೀಯಾ? ನಿನ್ನಲ್ಲಿಯೇ ಇದ್ದಂತಹ ಭಗವಂತ ಹೇಗೆ ನಿನ್ನನ್ನು ಹೊಡೆಸ್ಕೊಳ್ಳೋದಕ್ಕೆ ಬಿಟ್ಟ? ಡಿಡ್ ಯು ಕೇರ್ ಫಾರ್ ದ ಭಗವಂತ ವಿಚ್ ವಾಸ್ ದೇರ್ ಇನ್ ಯುವರ್ ಹಾರ್ಟ್? ಡಿಡ್ ಯು ಕೇರ್ ಹಿಮ್? ನೋ. ಸೊ ಇಲ್ಲಿ ಕಾನ್ಷಿಯಸ್ ಮೈಂಡ್ ಅಂತಂದರೆ ಭಗವಂತ ನನ್ನ ಅಂತರಂಗದಲ್ಲಿ ಇರೋನು ಅನ್ನುವಂತಹ ಸತ್ಯ ನನಗೆ ಗೊತ್ತಾದ ಮೇಲೆ ಈ ಭಗವಂತನ ಬಳಿಗೆ ನನ್ನ ಮನಸ್ಸು ಸದಾ ಅವನ ಜೊತೆ ಇರಬೇಕು. ಸೊ ಯಾವುದೋ ಒಬ್ಬ ಗೆಸ್ಟು, ಯಾವುದೋ ಒಂದು ನಾಟ್ ಇಂಟ್ರೆಸ್ಟಿಂಗ್ ಅನ್ನುವಂತಹ ಸಂದರ್ಭದಲ್ಲಿ ಕಾನ್ಷಿಯಸ್ ಮೈಂಡ್ ಎಲ್ಲೇ ಹೋದರೂ ಕೂಡ ದ ಮೆಕ್ಯಾನಿಕಲ್ ಮೈಂಡ್ ದಟ್ ವಿಲ್ ಹ್ಯಾಂಡಲ್ ದಿ ಸಿಚುಯೇಷನ್ ಬಿಕಾಸ್ ಇಟ್ ಈಸ್ ನಾಟ್ ಇಂಟ್ರೆಸ್ಟಿಂಗ್, ಇಟ್ ಈಸ್ ನಾಟ್ ಸೀರಿಯಸ್, ಇಟ್ ಈಸ್ ಸಮಥಿಂಗ್ ಎ ಮೆಕ್ಯಾನಿಕಲ್ ಮೈಂಡ್ ಕ್ಯಾನ್ ಹ್ಯಾಂಡಲ್ ಇಟ್. ಅದಕ್ಕೆ ಕಾನ್ಷಿಯಸ್ ಮೈಂಡ್ ಬೇಕು ಅಂತಲೇ ಏನಿಲ್ಲ. ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಸಿ, ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ಆಗಿರುತ್ತೆ. 10 days ಕ್ಲಾಸ್, 10,000 ರೂಪಾಯಿ ಕೊಟ್ಬಿಟ್ಟು ಕಾರ್ ಡ್ರೈವಿಂಗಿಗೆ ಸೇರ್ಕೋತೀವಿ. ಕಾರ್ ಡ್ರೈವಿಂಗ್ ಸೇರಿಕೊಂಡಾಗ ನಮ್ಮನ್ನ ಕಾರಲ್ಲಿ ಕೂಡಿಸ್ಬಿಟ್ಟು ಹೇಳ್ಕೊಡೋರು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹೇಳ್ಕೊಡೋಕೆ ಶುರು ಮಾಡಿದಾಗಲಿಂದ ಪ್ರತಿ ಒಂದೊಂದು ಕ್ಷಣ, ಬಿಕಾಸ್ ಅಲ್ಲಿ ವಿ ಆರ್ ಇಂಟ್ರೆಸ್ಟಿಂಗ್ ಟು ಲರ್ನ್ ದಿ ಕಾರ್ ಡ್ರೈವಿಂಗ್ ಆ್ಯಂಡ್ ವಿ ಹ್ಯಾವ್ ಪೇಯ್ಡ್ ದಿ ಮನಿ, ವಿ ಆರ್ ಇನ್ವೆಸ್ಟಿಂಗ್ ದಿ ಟೈಮ್ ಆಲ್ಸೋ. ಸೊ ಅವಾಗೇನಾಗುತ್ತೆ, ಪ್ರತಿ ಕ್ಷಣ ಅವನು ಹೇಳ್ಕೊಡೋವಂತಹ ಅಷ್ಟು ಮಾಹಿತಿಗಳನ್ನು ಆ ಕಾನ್ಷಿಯಸ್ ಮೈಂಡ್ ಅಲ್ಲೇ ಇದ್ದು ಅವನು ಹೇಳ್ಕೊಡೋ ಎಲ್ಲ ಕ್ಲೂ ಅವೆಲ್ಲವುಗಳನ್ನ ಗ್ರಹಿಸ್ತಾ ಇರುತ್ತೆ. ಆ ಮೆಕ್ಯಾನಿಕಲ್, ಆ ಅಪ್ ಬಂದಾಗ ಹೇಗೆ, ಡೌನ್ ಬಂದಾಗ ಹೇಗೆ, ರೆಡ್ ಸಿಗ್ನಲ್ ಬಂದಾಗ ಏನು ಮಾಡಬೇಕು, ಪೆಡಲ್ ಯಾವಾಗ, ಆಕ್ಸಿಲೇಟರ್ ಯಾವಾಗ ಕೊಡಬೇಕು, ಬ್ರೇಕ್ ಯಾವಾಗ ಹಾಕಬೇಕು, ಸೊ ಎಲ್ಲ ಅವನು ಹೇಳ್ಕೊಡ್ತಾ ಇರ್ತಾನೆ. ಎಲ್ಲ ಕಲಿತಾ ಬರ್ತೀವಿ. ಆ 10 ದಿನ ಕಾರ್ ಡ್ರೈವಿಂಗ್ ಸಂಪೂರ್ಣವಾಗಿ ಕಾನ್ಷಿಯಸ್ ಮೈಂಡ್ ನಮ್ಮ ಜೊತೆ ಇರುತ್ತೆ. ಕಾರ್ ಡ್ರೈವಿಂಗ್ ಕಲಿಯೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ ಮೈಂಡ್, ನಾಟ್ ದಿ ಮೆಕ್ಯಾನಿಕಲ್ ಮೈಂಡ್. ಕಾರ್ ಡ್ರೈವಿಂಗ್ ಕಲ್ತಿದ್ದು ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಷಿಯಸ್ ಮೈಂಡ್, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಮೆಕ್ಯಾನಿಕಲ್ ಮೈಂಡ್. ಆ 10 ದಿವಸದಲ್ಲಿ ನಾವು ಚೆನ್ನಾಗೇ ಕಲ್ತ್ಕೊಂಡ್ಬಿಡ್ತೀವಿ ಕಾರ್ ಡ್ರೈವಿಂಗ್. ಕಾರ್ನ ಹೇಗೆ ರಿವರ್ಸ್ ತೊಗೋಬೇಕು, ಹೇಗೆ ಪಾರ್ಕ್ ಮಾಡಬೇಕು, ಪಾರ್ಕ್ ಮಾಡಿದ್ಮೇಲೆ ಹೇಗೆ ಅದನ್ನು ಈಚೆ ತೆಗಿಬೇಕು, ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಹೇಗೆ ಓವರ್ಟೇಕ್ ಮಾಡಬೇಕು, ಯಾಕೆ ಓವರ್ಟೇಕ್ ಮಾಡಬಾರ್ದು, ಎಲ್ಲ ನಮಗೆ ಕರಗತ. ಅಂತಂದರೆ ನಾವು ಹೇಳ್ತೀವಲ್ಲ, ಕಣ್ಣು ಮುಚ್ಕೊಂಡು ಕಾರ್ ಓಡಿಸ್ತೀನಪ್ಪ ನಾನು ಅಂತ ಹೇಳ್ತೀವಿ. ಯಾಕೆ ಅಂದರೆ ಕಣ್ಣು ಮುಚ್ಕೊಂಡು ಓಡಿಸೋದಿಲ್ಲ, ಆ ಕಾನ್ಫಿಡೆನ್ಸ್ ನಮಗೆ ಬಂದಿರುತ್ತೆ. ಅಂದರೆ ಸಂಪೂರ್ಣವಾಗಿ ನಾನು ಕಲ್ತಿದ್ದೀನಿ ಅಂತ. ಆ ಸಂಪೂರ್ಣವಾಗಿ ಕಲಿತಾಗ ಕಾರ್ ಓಡಿಸ್ತಾ ಇರ್ತೀನಿ. ಆಫೀಸಿಂದ ಒಂದು ಫೋನ್ ಬರುತ್ತೆ, ಒಂದು ಕೈನಲ್ಲಿ ಮೊಬೈಲ್ ಆನ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತೀನಿ, ಕಾರು ಓಡಿಸ್ತೀನಿ, ಏನೂ ಆಗೋದಿಲ್ಲ, ನೀಟಾಗಿ ಹೋಗಿ ಆಫೀಸು ತಲುಪ್ತೀನಿ. ಕಾರ್ ಓಡಿಸ್ಬೇಕಾದ್ರೆ ಆ್ಯಕ್ಚುಲಾಗಿ ಮೊಬೈಲ್ ಯೂಸ್ ಮಾಡಬಾರ್ದು, ಬಟ್ ಮೊಬೈಲ್ನ ಯೂಸ್ ಮಾಡ್ತೀನಿ. ಅವಾಗೇನಾಗುತ್ತೆ, ಆಫೀಸಲ್ಲಿ ಮೀಟಿಂಗು ಆ ಟೈಮಿಂಗ್ಸ್ ಏನೋ ಚೇಂಜ್ ಮಾಡ್ತಾರೆ ಅಥವಾ ಮಾಡಿದ್ದಾರೆ ಅನ್ನೋದನ್ನು ಹೇಳೋವಂತಹ ವಿಚಾರ, ದಟ್ಸ್ ಎ ಸೀರಿಯಸ್ ಮ್ಯಾಟರ್. ಸೊ ಕಾರ್ ಡ್ರೈವಿಂಗಲ್ಲಿ ಇದ್ದಂತಹ ಕಾನ್ಷಿಯಸ್ ಮೈಂಡು ಇಂಪಾರ್ಟೆಂಟು ಆಫೀಸ್ ಮ್ಯಾಟರು ಅಲ್ಲಿಗೆ ಶಿಫ್ಟ್ ಆಗಿದೆ. ಮೆಕ್ಯಾನಿಕಲ್ ಮೈಂಡು ನಾಟ್ ಇಂಟ್ರೆಸ್ಟಿಂಗು, ಇಟ್ ವಿಲ್ ಹ್ಯಾಂಡಲ್, ಯಾಕೆ ಕಾರ್ ಕಲ್ತಾಗಿದೆ. ಸಿ, ನಮ್ಮಲ್ಲಿರುವಂತಹ ಮನಸ್ಸು ಹೇಗೆ ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ಳುತ್ತೆ. ಸೊ ವಿ ಮಸ್ಟ್ ಬಿ ವೆರಿ ಅವೇರ್. ಯಾವ ಸಂದರ್ಭದಲ್ಲಿ ನಾವು ಹೇಗೆ ಮನಸ್ಸಿನ ಜೊತೆ ವ್ಯವಹಾರ ಮಾಡಬೇಕು. ಇಟ್ ಈಸ್ ಪಾಸಿಬಲ್. ಸೊ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಮೆಕ್ಯಾನಿಕಲ್ ಮೈಂಡ್ ಅಂತಂದರೆ ಈ ರೀತಿ ಇರುತ್ತೆ. ಸೊ ಹೀಗೆ ಈ ಎರಡೂ ಮನಸ್ಸುಗಳ ಬಗ್ಗೆ ನಾವು ಒಂದು ಅರಿವು ಹೊಂದಬೇಕು ಅಂತಂದರೆ ನಮಗೆ ಗೊತ್ತಾಗಬೇಕು, ವಾಟ್ ಈಸ್ ಕಾನ್ಷಿಯಸ್ ಮೈಂಡ್, ವಾಟ್ ಈಸ್ ಮೆಕ್ಯಾನಿಕಲ್ ಮೈಂಡ್. ನಾನು ಮಂತ್ರವನ್ನು ಪಠಣ ಮಾಡ್ತಾ ಇದ್ದೀನಿ ಅಂತಂದಾಗ ಮೆಕ್ಯಾನಿಕಲ್ ಮೈಂಡ್ ಬೇಡ. ಮಂತ್ರವನ್ನು ಪಠಣ ಮಾಡ್ತಾ ಇದ್ದೀನಿ, ದೇವ್ರ ಪೂಜೆಯನ್ನು ಮಾಡ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಬಂದಿದ್ದೀನಿ, ಸತ್ಸಂಗದಲ್ಲಿದ್ದೀನಿ, ಕಾನ್ಷಿಯಸ್ ಮೈಂಡ್ ಈಸ್ ರಿಕ್ವೈರ್ಡ್, ನಾಟ್ ದಿ ಮೆಕ್ಯಾನಿಕಲ್ ಮೈಂಡ್. ವಿ ಶುಡ್ ನಾಟ್ ಅಲೋ ದಿ ಮೆಕ್ಯಾನಿಕಲ್ ಮೈಂಡ್ ಟು ಹ್ಯಾಂಡಲ್
ದಿಸ್ ಸಿಚುಯೇಷನ್. ಸೊ ಹೀಗೆ ಈ ಎರಡೂ ರೀತಿಯ ಮನಸ್ಸುಗಳ ಬಗ್ಗೆ ನಾವು ಒಂದು ಅರಿವನ್ನು ಹೊಂದಬೇಕಾಗುತ್ತೆ. ಆಟೋಮೆಟಿಕ್ ಅವಾಗ ಅದೇ ಅದಕ್ಕೆ ಎರಡೂ ಮನಸ್ಸುಗಳ ಬಗ್ಗೆ ಅರಿವನ್ನು ಹೊಂದಿರಬೇಕು. ಈಗ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಂದು ಆಫೀಸಿಂದ ಫೋನ್ ಬರುತ್ತೆ, ಏನಾದ್ರು ಗೊತ್ತಿರುತ್ತೆ, ಏನೋ ಒಂದು ಮೀಟಿಂಗ್ದು ಟೈಮಿಂಗ್ಸ್ ಹೇಳ್ತೀವಿ ಅಂತ. ಸೊ ನಮಗೆ ಗೊತ್ತು ಒಂದು ಫೋನ್ ಬಂದರೆ ಎತ್ಕೋಬೇಕಾಗತ್ತೆ, ಯಾಕೆಂದರೆ ಆ ಟೈಮಲ್ಲಿ ನಾನು ಅಲ್ಲಿ ಇರಬೇಕು ಅಂತ. ಹೇಗಿದ್ರು ಕಾರ್ ಚೆನ್ನಾಗಿ ಕಲ್ತಿದ್ದೀನಿ. ಸೊ ಮೆಕ್ಯಾನಿಕಲ್ ಮೈಂಡ್ ಏನು ಮಾಡುತ್ತೆ, ಎದುರುಗಡೆ ಟ್ರಾಫಿಕ್ನ ಇದೆಲ್ಲ ಗಮನಿಸುತ್ತೆ. ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಇಂಪಾರ್ಟೆಂಟು ಯಾರು ಮ್ಯಾನೇಜರ್ ಬರ್ತಾ ಇದ್ದಾರಾ, ರೀಜನಲ್ ಮ್ಯಾನೇಜರ್ ಬರ್ತಾ ಇದ್ದಾರಾ, ಆ ಮೀಟಿಂಗಲ್ಲಿ ನಾನು ಏನು ಪ್ರೆಸೆಂಟ್ ಮಾಡಬೇಕು, ಸೊ ಲೆಟ್ ಮೀ ಪ್ರಿಪೇರ್. ಸೊ ಆವಾಗ ಕಾನ್ಷಿಯಸ್ ಮೈಂಡ್ ಬೇಕು. ಸೊ ಎರಡೂ ಮನಸ್ಸುಗಳ ಬಗ್ಗೆ ನಾವು ಹೆಚ್ಚು ಅರಿವು ಹೊಂದಿರಬೇಕು, ಯಾವ ಸಂದರ್ಭದಲ್ಲಿ ಯಾವುದು ಇಂಪಾರ್ಟೆಂಟು. ಸೊ ಅದಕ್ಕೆ ಕಾನ್ಷಿಯಸ್ ಮೈಂಡ್, ಮೆಕ್ಯಾನಿಕಲ್ ಮೈಂಡ್ ಅಂತಂದಾಗ ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿರುವಂತಹದ್ದು, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹದ್ದು, ಲೈಫ್ ಬಗ್ಗೆ ಇರುವಂತಹ ಒಂದು ಸೀರಿಯಸ್ ಸಿಚುಯೇಷನ್ ಎದುರಿಸಬೇಕಾದ್ರೆ ಇಟ್ ಈಸ್ ದಿ ಕಾನ್ಷಿಯಸ್ ಮೈಂಡ್ ವಿಚ್ ಈಸ್ ರಿಕ್ವೈರ್ಡ್. ವೆನ್ ಇಟ್ ಈಸ್ ನಾಟ್ ಇಂಟರೆಸ್ಟಿಂಗ್, ಇಟ್ ಈಸ್ ವೆರಿ ಆರ್ಡಿನರಿ, ವೆರಿ ನಾರ್ಮಲ್, ಆಗ ಮೆಕ್ಯಾನಿಕಲ್ ಮೈಂಡ್ ಈಸ್ ಸಫಿಷಿಯೆಂಟ್. ನಾವೀಗ ಕೆಲವ್ರನ್ನ ಬೆಳಗ್ಗೆ ಹೊತ್ತು ನಾವು ನೋಡ್ತೀವಲ್ವಾ, ಅವರು ಒಂದು ಅಂಗಡಿಗೆ ಹೋಗ್ತಾರೆ, ಏನೋ ಒಂದಿಷ್ಟು ತರಬೇಕು ಅಂತ, ಒಂದು ಕೈನಲ್ಲಿ ಪೇಪರ್ ಇಟ್ಕೊಂಡಿರ್ತಾರೆ, ಪೇಪರ್ ಓದ್ತಾ ಇರ್ತಾರೆ, ಅಂಗಡಿಗೆ ಹೋಗ್ತಾರೆ, ಅಂಗಡಿನಲ್ಲೂ ಪರ್ಚೇಸ್ ಮಾಡ್ತಾರೆ, ಪೇಪರ್ ಓದ್ತಾರೆ. ಪೇಪರ್ ಓದ್ಬೇಕಾದ್ರೆ ಕಾನ್ಷಿಯಸ್ ಮೈಂಡ್, ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತಗೋಬೇಕಾದ್ರೆ ಮೆಕ್ಯಾನಿಕಲ್ ಮೈಂಡ್, ದಟ್ ಈಸ್ ಸಫಿಷಿಯೆಂಟ್. ಕೊತ್ತಂಬರಿ ಸೊಪ್ಪು ತರೋದಕ್ಕೆ ಕಾನ್ಷಿಯಸ್ ಮೈಂಡ್ ಬೇಕಿಲ್ಲ. ಬಿಟ್ವೀನ್ ದೀಸ್ ಟೂ ಟೈಪ್ಸ್ ಆಫ್ ಮೈಂಡ್ ವಿ ಶುಡ್ ಹ್ಯಾವ್ ಅವೇರ್ನೆಸ್. ಸೊ ಹೀಗೆ ನಾವು ಮಾಡ್ತಾ ಇರುವಂತಹ ಕೆಲಸ ಯಾವುದು ಆರ್ಡಿನರಿ ಆಗಿರುತ್ತೆ, ಆಗ ನಮ್ಮ ಗಮನಕ್ಕೆ ಬಾರದಂತೆ, ನನಗೇ ಗೊತ್ತಾಗದೇ ಇರೋ ಹಾಗೆ ಮೆಕ್ಯಾನಿಕಲ್ ಮೈಂಡ್ ವಿಲ್ ಹ್ಯಾಂಡಲ್ ಆ್ಯಂಡ್ ಇಟ್ ವಿಲ್ ಕ್ಲಿಯರ್ ದಿ ಇಶ್ಯೂಸ್. ಅದೇ ಸಂಪೂರ್ಣವಾಗಿ ಮಾಡಿರುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾನ್ಷಿಯಸ್ ಮೈಂಡು ಇಟ್ ವಾಂಡರ್ಸ್, ಏನು ತೊಂದರೆ ಇಲ್ಲ, ಆರಾಮಕ್ಕೆ ಅದೆಲ್ಲ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ಳುತ್ತೆ. ಇದೆಲ್ಲ ಹೀಗೆ ನನ್ನ ಗಮನಕ್ಕೆ ಬಾರದಂತೆ ದಿಸ್ ಬೋತ್ ಮೆಕ್ಯಾನಿಕಲ್ ಮೈಂಡ್ ಆ್ಯಂಡ್ ದಿ ಕಾನ್ಷಿಯಸ್ ಮೈಂಡ್ ದೇ ಆರ್ ಆಲ್ವೇಸ್ ಒಂಥರ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ. ಇಂತಹ ಆಶ್ಚರ್ಯಕರ ಘಟನೆಗಳು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ. ವಿ ಮಸ್ಟ್ ಬಿ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಈಗ ಮಂತ್ರ ಆ್ಯಂಡ್ ಜಪ ಅದರ ವಿಚಾರಕ್ಕೆ ಬಂದರೆ ಇಲ್ಲೇನಾಗುತ್ತೆ, ಒಂದು ಮಂತ್ರ ಮೆಕ್ಯಾನಿಕಲ್ ಚಾಂಟಿಂಗ್ ನಡೀತಾ ಇರಬೇಕಾದ್ರೆ ಅಲ್ಲೇನಾಗತ್ತೆ, ಯು ಆರ್ ಚಾಂಟಿಂಗ್. ಒಂದು ಮಂತ್ರವನ್ನು ಪಠಣ ಮಾಡ್ತಾ ಇದ್ದೀನಿ, ಅಲ್ಲಿ ಯಾಂತ್ರಿಕವಾಗಿ ಅದು ನಡೀತಾ ಇದೆ. ಮೆಕ್ಯಾನಿಕಲ್ ಚಾಂಟಿಂಗ್ ಅದು ಕೇವಲ ಬಾಯಿಯಿಂದ ಶಬ್ದ ಬರ್ತಾ ಇದೆ ಅಷ್ಟೇ. ಓಂ ನಮೋ ನಾರಾಯಣಾಯ ಅಂತ ಬಾಯಿಯಿಂದ ಶಬ್ದ ಬರ್ತಾ ಇದೆ. ಮನಸ್ಸು ಆಫೀಸಲ್ಲೇ ಇರುತ್ತೆ, ಮನೆಯಲ್ಲಿರುತ್ತೆ, ಇನ್ಯಾವುದೋ ಬಿಸ್ನೆಸ್ ಬಗ್ಗೆ ಹೋಗಿರುತ್ತೆ ಮನಸ್ಸು. ನಾನು ಸಂಪೂರ್ಣವಾಗಿ ಚಾಂಟಿಂಗ್ ನಡೀತಾ ಇರುವಂತಹ ಅದು ದೇವಸ್ಥಾನನೋ ಯಜ್ಞಶಾಲಿನೋ ಅಲ್ಲಿ ನಾನು ಇರೋದೇ ಇಲ್ಲ. ದೈಹಿಕವಾಗಿ ನನ್ನ ದೇಹ ಅಲ್ಲಿ ಕೂತಿರುತ್ತೆ ಅಷ್ಟೇ. ಮನಸ್ಸು ಯಾವುದೋ ವ್ಯವಹಾರ ಮಾಡ್ತಾ ಇರುತ್ತೆ. ಈ ಒಂದು ಕೆಲಸ ಮಾಡಿ ಮುಗಿಸಿದ್ರೆ ಎಷ್ಟು ದುಡ್ಡು ಸಿಗುತ್ತೆ, ಏನು ಪ್ರಾಫಿಟ್ಟು, ಏನು ಲಾಸು. ಆದರೆ ಬರಕ್ಕೆ ಹೇಳ್ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ, ಹಾಗೆ ಹೋಗಬಾರ್ದಲ್ಲ, ಇಲ್ಲೇ ಕೂತ್ಕೊಂಡು ಚಾಂಟ್ ಮಾಡ್ತಾ ಇದ್ರು ಕೂಡ ಮನಸ್ಸು ಅನೇಕ ಬೇರೆ ಬೇರೆಗಳನ್ನು ಅದು ಮಾಡ್ತಾ ಇರುತ್ತೆ, ಗಮನಿಸ್ತಾ ಇರುತ್ತೆ. ಕಾನ್ಷಿಯಸ್ ಮೈಂಡ್ ಎಲ್ಲ ಅಲ್ಲಿ, ಬಿಕಾಸ್ ಇಂಟ್ರೆಸ್ಟಿಂಗ್, ಪ್ರಾಫಿಟ್ಟು ಲಾಸು ಹೇಗೆ ಮಾಡಬೇಕು ಏನು ಅಲ್ಲಿ ಹೊಟ್ಟೋಗಿರುತ್ತೆ. ಇಲ್ಲಿ ಚಾಂಟಿಂಗ್ ಮಾಡಬೇಕಲ್ಲ ಅಂತ ಹೇಳಿ ಮೆಕ್ಯಾನಿಕಲ್ ಮೈಂಡ್ ಏನು ಮಾಡ್ತಾ ಇರುತ್ತೆ, ಒಂದು ಯಾಂತ್ರಿಕವಾಗಿ ಓಂ ನಮೋ ನಾರಾಯಣಾಯ ಅದನ್ನು ಇಲ್ಲಿ ಚಾಂಟ್ ಮಾಡ್ತಾ ಇರುತ್ತೆ. ಸೊ ವಿ ಆರ್ ಚಾಂಟಿಂಗ್ ಬಟ್ ವಿ ಆರ್ ನಾಟ್ ದೇರ್ ವಿತ್ ದಿ ಚಾಂಟಿಂಗ್. ಆ ಒಂದು ಪಠಣದ ಜೊತೆಗೆ ನಾವು ಇರೋದೇ ಇಲ್ಲ. ಹಾಗಾದರೆ ನಾವು ಎಲ್ಲಿರ್ತೀವಿ, ನನ್ನ ಮನಸ್ಸು ಎಲ್ಲಿರುತ್ತೆ ಅಂತಂದರೆ, ಮನಸ್ಸು ಸಂಪೂರ್ಣವಾಗಿ ಹೊರ ಜಗತ್ತಿನಲ್ಲಿ ಇಷ್ಟ ಬಂದಂಗೆ ಸುತ್ತಾಡ್ತಾ ಇರುತ್ತೆ. ಅನೇಕ ಬೇರೆ ಬೇರೆ ವ್ಯವಹಾರಗಳಲ್ಲಿ ಅದು ಮಗ್ನವಾಗಿರುತ್ತೆ. ಸೊ ಐ ಆಮ್ ದೇರ್ ವಿತ್ ದಿ ಕಾನ್ಷಿಯಸ್ ಮೈಂಡ್ ಬಟ್ ಐ ಆಮ್ ನಾಟ್ ದೇರ್ ವಿತ್ ದಿ ಮೆಕ್ಯಾನಿಕಲ್ ಮೈಂಡ್. ಸೊ ಹೀಗೆ ಚಾಂಟ್ ಮಾಡಬೇಕಾದ್ರೂ ಕೂಡ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಮನಸ್ಸು ಅಲ್ಲಿಲ್ಲ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಮೆಕ್ಯಾನಿಕಲ್ ಚಾಂಟಿಂಗ್. ಈ ರೀತಿ ಆದಾಗ ವಾಟ್ ಈಸ್ ದಿ ಆ್ಯಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಟ್? ಮೆಕ್ಯಾನಿಕಲ್ ಆಗಿ ಜಪ ನಡೀತಾ ಇರುತ್ತೆ. ಮೆಕ್ಯಾನಿಕಲ್ ಆಗಿ ಜಪ ನಡೀತಾ ಇದೆ ಅಂತಂದರೆ ಅದರ ಅರ್ಥ ಅಲ್ಲಿ ನಾನಿಲ್ಲ ಅಂತ ಅರ್ಥ. ನನ್ನ ಗಮನ ಹೊರ ಜಗತ್ತಿನ 108 ವ್ಯವಹಾರಗಳಲ್ಲಿ ಮಿಕ್ಸ್ ಆಗಿ ಹೋಗಿದೆ.
ಬಟ್ ನಾನಿರೋದು ಮಾತ್ರ ಚಾಂಟಿಂಗ್ ನಡೀತಾ ಇದೆಯಾ, ಅದೇ ಜಾಗದಲ್ಲಿ ನಾನಿದ್ದೀನಿ. ಆ್ಯಂಡ್ ಐ ಆಮ್ ಚಾಂಟಿಂಗ್ ಆಲ್ಸೋ. ಅದೊಂದು ದೇವಸ್ಥಾನ, ಅಲ್ಲಿ ಶ್ರದ್ಧಾ ಭಕ್ತಿ ಈಸ್ ದಿ ಇಂಪಾರ್ಟೆಂಟ್, ಬಟ್ ಅದು ಮರ್ತಿದ್ದೀನಿ. ಸೊ ಇದರ ಅರ್ಥ ಏನು ಅಂತಂದರೆ, ಭಗವಂತ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು. ಭಗವಂತ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು. ಸೊ ಫಾರ್ ಯು ದ ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್. So you have allowed the conscious mind to participate in the business aspects, whereas chanting, ಭಗವಂತನ ಬಗ್ಗೆ ನಿನಗೆ ಗಮನವೇ ಇಲ್ಲದೆ ಇರೋದ್ರಿಂದ you allowed your mechanical mind to chant. So ಮಂತ್ರಕ್ಕೆ ಶಕ್ತಿ ಹೇಗೆ ಬರುತ್ತೆ? When there is a mechanical chanting, ಮಂತ್ರದಲ್ಲಿ ಶಕ್ತಿ ಹೇಗೆ ಬರೋದಕ್ಕೆ ಸಾಧ್ಯ? ಬಿಕಾಸ್ ಯು ಆರ್ ಇಗ್ನೋರಿಂಗ್ ದಿ ಲಾರ್ಡ್. ಪರಮಾತ್ಮನಿಗೆ ನೀನು ಗೌರವ ಕೊಡ್ತಾ ಇಲ್ಲ, ಪರಮಾತ್ಮನನ್ನು ನೀನು ಮರಿತಾ ಇದೆಯಾ, ಅವನ ಬಗ್ಗೆ ನಾನು ಪೂಜ್ಯ ಭಾವನೆಯನ್ನು ಹೊಂದಿಲ್ಲ ಅನ್ನುವಂತಹ ಅರ್ಥ ಇದು. ಸೊ ವಿ ಹ್ಯಾವ್ ಟು ಥಿಂಕ್. ನಾವೇ ಆಲೋಚನೆ ಮಾಡಬೇಕು. ಈಗ ನಾನು ಪರಮಾತ್ಮನ ಸನ್ನಿಧಿಯಲ್ಲಿ ಒಂದು ವೇದ ಮಂತ್ರವನ್ನು ನಾನು ಚಾಂಟ್ ಮಾಡ್ತಾ ಇದ್ದೀನಿ, ಒಂದು ಜಪ ಮಾಡ್ತಾ ಇದ್ದೀನಿ, ಒಂದು ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತಂದಾಗ ಐ ಶುಡ್ ಬಿ ದೇರ್, ಕಾನ್ಷಿಯಸ್ ಮೈಂಡ್ ಶುಡ್ ಆಲ್ಸೋ ಬಿ ದೇರ್ ವಿತ್ ಮೀ. ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾನು ಒಂದು ಸಾಧನೆ ಅಂತ ಹೇಳಿ ಒಂದು ಮಂತ್ರದ ಶಕ್ತಿಯ ಅರಿವು ನನಗಾಗಬೇಕು, ಭಗವಂತನ ಮಹಿಮೆ, ಅವನ ಲೀಲೆ, ಅವನ ಶಕ್ತಿ ನನಗೆ ಅರ್ಥ ಆಗಬೇಕು, ನಾನು ಸಾಧನೆ ಮಾಡ್ತಾ ಇರೋವಂಥದ್ದು. ಇಟ್ ಈಸ್ ಸ್ಪಿರಿಚುಯಾಲಿಟಿ, ಇಟ್ ಈಸ್ ಆಧ್ಯಾತ್ಮ. ಇಲ್ಲಿಗೆ ಬಂದಾಗ ಐ ಶುಡ್ ಬಿ ಹಿಯರ್, ಕಾನ್ಷಿಯಸ್ ಮೈಂಡ್ ಶುಡ್ ಬಿ ವಿತ್ ಮೀ. ಇಲ್ಲಿ ನೋ ಕಾಂಪ್ರಮೈಸ್, ಮೆಕ್ಯಾನಿಕಲ್ ಮೈಂಡಿಗೆ ಅವಕಾಶನೇ ಇಲ್ಲ. ಸೊ ಈ ರೀತಿ ಆದಾಗ ಮಂತ್ರದಲ್ಲಿ ಶಕ್ತಿನ ನಾವು ಹಾಕ್ತಾ ಇಲ್ಲ, ಮಂತ್ರ ಕೂಡ ನನಗೆ ಹಿಂತಿರುಗಿಸಿ ಆ ಶಕ್ತಿಯನ್ನು ಕೊಡ್ತಾ ಇಲ್ಲ. ಫಲ ಇಲ್ಲ. ಇಟ್ ಈಸ್ ವೇಸ್ಟ್ ಆಫ್ ಟೈಮ್ ಅಂಡ್ ಯು ಆರ್ ಆಲ್ಮೋಸ್ಟ್ ಇಗ್ನೋರಿಂಗ್ ದಿ ಲಾರ್ಡ್. ಅದು ಹೇಗೆ ಅಂತಂದ್ರೆ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದೆ ಅದು. ಈಗ ಪ್ರಾರಂಭದಲ್ಲಿ ಏನಾಗುತ್ತೆ, ಒಬ್ಬ ಡಿವೋಟಿಗೆ ಆಸಕ್ತಿ ಬರಬೇಕು. ಯಾವುದೇ ಒಂದು ದೇವ್ರ ನಾಮ ಕಲಿಯೋದಿರ್ಬೋದು, ಚಾಂಟಿಂಗ್ ಇರ್ಬೋದು. ಹಾಗೂ ಹೇಳ್ತಾರೆ, ನೋಡಪ್ಪ ಅಡುಗೆ ಮಾಡ್ತಾ ಇದೆಯಾ, ಅಡುಗೆ ಮನೇಲಿದೆಯಾ, ಜಪ ಮಾಡು, ಇಟ್ ಈಸ್ ಗುಡ್, ಇಟ್ಸ್ ನಾಟ್ ಬ್ಯಾಡ್. ಬಟ್ ನೀನು ಅಡುಗೆ ಮಾಡ್ತಾ ಇರೋದ್ರಿಂದ ನೀನು ಅಡುಗೆ ಮಾಡೋದು ಬಿಟ್ಬಿಟ್ಟು ಚಾಂಟ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಮನೆಯವರೆಲ್ಲ ಉಪವಾಸ ಇರಬೇಕಾಗತ್ತೆ. ಭಗವಂತ ಗೀತೆಯಲ್ಲಿ ಅವನೇನು ಹೇಳಿದ್ದಾನೆ, ಕೃಷ್ಣ ನೀನು ಮಾಡ್ತಾ ಇರೋಂತಹ ಯುದ್ಧ ಇಸ್ ಎ ಪೂಜೆ ಅಂತ ಹೇಳ್ತಾನೆ ಅರ್ಜುನನಿಗೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗಮನ ಹೇಗಿರಬೇಕು ಅಂತಂದರೆ, ನೀವು ಅಡುಗೆ ಮನೆಯಲ್ಲಿ ಜಪ ಮಾಡ್ತಾ ಇದ್ದಾಗ ಟ್ರೀಟ್ ಇಟ್ ಆಸ್ ಇಟ್ ಈಸ್ ದಿ ಸೇವಾ ಆಫ್ ದಿ ಭಗವಂತ. ಯು ಆರ್ ನಾಟ್ ಪ್ರಿಪೇರಿಂಗ್ ಫುಡ್ ಫಾರ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಯು ಆರ್ ಪ್ರಿಪೇರಿಂಗ್ ಫುಡ್ ಫಾರ್ ದ ಫ್ಯಾಮಿಲಿ ಮೆಂಬರ್ಸ್ ಇನ್ ಹೂಮ್ ಭಗವಂತ ಈಸ್ ರಿಸೈಡಿಂಗ್. ಗಮನ ಎಲ್ಲಿರುತ್ತೆ ಹೇಳಿ? ನಾನು ಅಡುಗೆ ಮನೇಲಿರುತ್ತೆ. ಅಡುಗೆ ಯಾರಿಗೆ ಮಾಡ್ತಾ ಇದ್ದೀನಿ? ಭಗವಂತನಿಗೆ ಕೊಡ್ತಾ ಇದ್ದೀನಿ. ಭಗವಂತ ನನ್ನ ಗಂಡನ ರೂಪದಲ್ಲಿದ್ದಾನೆ, ನನ್ನ ಮಕ್ಕಳ ರೂಪದಲ್ಲಿದ್ದಾನೆ, ಅವರೆಲ್ಲ ತಿಂತಾರೆ, ಅವರೆಲ್ಲ ಚೆನ್ನಾಗಿದೆ ಅಂತೇಳಿ. ಅಂದರೆ ಮಾಡೋ ಕೆಲಸ, ಈವನ್ ಅದು ಅಡುಗೆ ಇರಬಹುದು, ಮನೆ ಕ್ಲೀನ್ ಮಾಡ್ತಾ ಇರಬಹುದು, ಮಾಡೋ ಅಂತಹ ಎಲ್ಲವನ್ನ ನೀನು ಪೂಜೆ ಅಂತ ತಿಳ್ಕೊ, ದೆನ್ ಇಟ್ ಈಸ್ ಫೈನ್. ಇಫ್ ಯು ಆರ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್, ನಾನು ಅಡುಗೆ ಮಾಡ್ತಾ ಇರುವಂತಹದ್ದು ಪೂಜೆ, ಕಸ ಗುಡಿಸ್ತಾ ಇರೋದು ಪೂಜೆ, ಬಟ್ಟೆ ಒಗಿತಾ ಇರೋದು ಪೂಜೆ, ದೆನ್ ಡೆಫಿನೆಟ್ಲಿ ಅಲ್ಲಿ ಕಾನ್ಷಿಯಸ್ ಮೈಂಡೇ ಚಾಂಟ್ ಮಾಡ್ತಾ ಇರ್ತೀವಿ. ಇಟ್ ಈಸ್ ನಾಟ್ ಮೆಕ್ಯಾನಿಕಲ್. ಬಟ್ ಎಲ್ಲ ಅಡುಗೆ ಮಾಡ್ತಾ ಇಲ್ಲ ಅಂತಂದಾಗ ಟಿವಿ ನೋಡ್ಬೇಕಾದ್ರೆ ಜಪ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನೋ ಎಕ್ಸ್ಕ್ಯೂಸ್. ಸೊ ವಿ ಹ್ಯಾವ್ ಟು ಥಿಂಕ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಮೈಂಡ್ ಇನ್ ಸಚ್ ಎ ವೇ. ನಮ್ಮ ಮನಸ್ಸಿಗೆ ನಾವು ಶಿಕ್ಷಣವನ್ನು ಕೊಡಬೇಕು, ನಮ್ಮ ಮನಸ್ಸಿಗೆ ನಾವು ಹೇಳಿಕೊಡ್ಬೇಕು. ಸೊ ಹೀಗೆ ಅಲ್ಲಿ ಆ್ಯಕ್ಚುಲಾಗಿ ವಸ್ತುಸ್ಥಿತಿ ಏನು ಅಂತಂದರೆ, ಪ್ರಪಂಚ ಅಥವಾ ಜಗತ್ತು ಅಂತಂದರೆ ದೆರ್ ಈಸ್ ಆಲ್ವೇಸ್ ಎ ಸ್ಟ್ರಗಲ್. ಜಗತ್ತು ಈಸ್ ನಾಟ್ ವೆರಿ ಈಸಿ, ಇಟ್ ಈಸ್ ಎ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂ. ಯಾಕೆ ಅಂತಂದರೆ ಅಲ್ಲಿ
ನಾವು ಪ್ರಪಂಚವನ್ನು ನೋಡಿದ ಕ್ಷಣದಲ್ಲೇ ನಾವು ನಮ್ಮಲ್ಲಿ ಅನೇಕ ಮನಸ್ಸು ಕುಣಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇಟ್ ಈಸ್ ಜಗತ್ತು ಅಂತಂದಾಗ ದೇರ್ ಆರ್ ಆಲ್ವೇಸ್ ಚಾಲೆಂಜಸ್. ನಾವು ಅಂದ್ಕೊಂಡಿರೋ ಹಾಗೆ ಇಟ್ ಈಸ್ ನಾಟ್ ವೆರಿ ಫೈನ್. ಇಟ್ ಈಸ್ ನಥಿಂಗ್ ಬಟ್ ದಿ ಡಿಸ್ಟರ್ಬೆನ್ಸಸ್ ಇನ್ ದ ಮೈಂಡ್. ವರ್ಲ್ಡ್ ಅಂತ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ದಿ ಡಿಸ್ಟರ್ಬೆನ್ಸಸ್ ಇನ್ ದ ಮೈಂಡ್. ಸೊ ಯಾವಾಗಲೂ ಅಲ್ಲಿ ದೇರ್ ಈಸ್ ಆಲ್ವೇಸ್ ಎ ಕ್ವಶನ್. ಲಾಭ ನಷ್ಟ, ಸುಖ ದುಃಖ, ಮಾನ ಅವಮಾನ, ಅಪ್ಸ್ ಅಂಡ್ ಡೌನ್. ಸೋ ಮೆನಿ ಕ್ಯಾಲ್ಕುಲೇಷನ್ಸ್ ಆರ್ ಗೋಯಿಂಗ್ ಆನ್ ಇನ್ ದಿ ಮೈಂಡ್. ಅಲ್ಲಿರುವಂತಹದ್ದೇ ದ್ವಂದ್ವ. ಪ್ರಪಂಚ ಅಂತಂದಾಗ ಇಟ್ ಈಸ್ ದ್ವಂದ್ವ, ತ್ರಿಗುಣಾತ್ಮಿಕ ಪ್ರಪಂಚ. ಸೊ ನಮ್ಮ ಪ್ರಜ್ಞಾಪೂರ್ವಕ ಅಂತಂದರೆ ಕಾನ್ಷಿಯಸ್ ಮೈಂಡ್ ಈ ರೀತಿಯಲ್ಲಿ ಸದಾಕಾಲ ಹೆಚ್ಚಿನ ಸಮಯ ಇಂತಹ ಗೊಂದಲಮಯ ಜಗತ್ತಿಗೆ ಅಂಟುಕೊಂಡ್ಬಿಟ್ರೆ ಖಂಡಿತ ನಮಗೆ ಶಾಂತಿ, ನೆಮ್ಮದಿ ಇದು ಯಾವುದು ಸಿಗೋದಿಲ್ಲ. ಸೊ ಕಾನ್ಷಿಯಸ್ ಮೈಂಡ್ ಅದನ್ನು ನಾವು ಹೇಗೆ ಅಂತಂದರೆ, ಈಗ ನಮ್ಮ ಮಕ್ಕಳನ್ನ ನಾವು ಹೇಗೆ ಪ್ರೀತಿ ಮಾಡ್ತೀವಿ, ಸಿ ವೈ ವಿ ಶುಡ್ ನಾಟ್ ಅಲೋ ದಿ ಕಾನ್ಷಿಯಸ್ ಮೈಂಡ್ ಟು ದಿ ವರ್ಲ್ಡ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. There are two types of mind, conscious mind and the mechanical mind. Why we should not allow the conscious mind? Conscious mind ಅಂದರೆ it is a pure mind. We should not allow this pure mind to go and mingle with the world, because the world ಅಂತಂದಾಗ ಅಲ್ಲಿ ದ್ವಂದ್ವಗಳೆಲ್ಲ ಇರುತ್ತೆ, ಬಹಳ ಗೊಂದಲಗಳು, ಅಲ್ಲಿ ಸದಾ ಲೌಕಿಕ, ಅಲ್ಲಿ ಯಾವ ಬೆನಿಫಿಟ್ ಏನು ಅನ್ನುವಂತಹದ್ದೆಲ್ಲ ಕ್ಷಣಿಕ ಸುಖಕ್ಕೆ ಆಸೆ ಪಡುವಂತಹದ್ದು. ಸೊ ಇದು ಇಂತಹ ಪ್ಯೂರ್ ಮೈಂಡು, ಇಟ್ ಶುಡ್ ಬಿ ವಿತ್ ದಿ ಭಗವಂತ. ಅಂತಹ ಮೈಂಡನ್ನು ಹೋಗಿ ಜಗತ್ತಿಗೆ ಬಿಟ್ಟರೆ ನಮಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಈಗ ಮನೆಯಲ್ಲಿ ನಮ್ಮ ಮಗುವನ್ನು ನಾವು ಹೇಗೆ ಬೆಳೆಸ್ತೀವಿ ಅಂತಂದರೆ, ಆ ಮಗುವಿಗೆ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗದೇ ಇರೋ ಹಾಗೆ ಒಂದು ಒಳ್ಳೆಯ ವಾತಾವರಣವನ್ನು ನೋಡ್ತೀವಿ. ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ನೀವು ಸ್ಕೂಲ್ಗೆ ಹೋಗು ಅಂತ ಹೇಳ್ಕೊಡ್ತೀವಿ. ಒಳ್ಳೊಳ್ಳೆ ಪಾಠಗಳು, ಕತೆ ಪುಸ್ತಕ, ಇಂತಿಂಥ ಕತೆ ಪುಸ್ತಕ ಓದು ಅಂತ ಹೇಳ್ತೀವಿ. ಟಿ ವಿನಲ್ಲಿ ಪ್ರೋಗ್ರಾಮ್ ಬರ್ತಾ ಇದ್ರೆ ಇಂಥ ಪರ್ಟಿಕ್ಯುಲರ್ ಚಾನಲ್ ಮಾತ್ರ ನೀನು ನೋಡು, ನಾಟ್ ದಿ ಅದರ್ಸ್. ನ್ಯೂಸ್ ನಿನಗೀಗ ಬೇಡ. ಯಾಕೆ ನಾವು ಮಕ್ಕಳಿಗೆ ಆ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ, ಮಕ್ಕಳು ಶುಡ್ ನಾಟ್ ಗೋ ದೇರ್ ಆ್ಯಂಡ್ ಗೆಟ್ ಡಿಸ್ಟರ್ಬೆನ್ಸಸ್. ಮಕ್ಕಳ ಬಗ್ಗೆ ಏನು ಮುತುವರ್ಜಿ ಇರುತ್ತೆ, ನಮ್ಮ ಕಾನ್ಷಿಯಸ್ ಮೈಂಡ್ ಬಗ್ಗೆ ನಾವು ಅದೇ ಮುತುವರ್ಜಿಯನ್ನು ವಹಿಸಬೇಕು. ಸೊ ವಿ ಶುಡ್ ನಾಟ್ ಅಲೋ ಅವರ್ ಕಾನ್ಷಿಯಸ್ ಮೈಂಡ್ ಟು ಗೋ ಅಂಡ್ ಹ್ಯಾಂಡಲ್ ದ ಸಿಚುವೇಶನ್ಸ್ ಇನ್ ದಿ ವರ್ಲ್ಡ್. ಪ್ರಪಂಚದ ಅನೇಕಗಳನ್ನು ನಿಭಾಯಿಸೋದಕ್ಕೆ ಮೆಕ್ಯಾನಿಕಲ್ ಮೈಂಡ್ ಇಸ್ ಸಫಿಷಿಯೆಂಟ್, ಇಟ್ ವಿಲ್ ಹ್ಯಾಂಡಲ್. ಸೊ ಈಗ ಶಾಂತಿ, ನೆಮ್ಮದಿ, ಆನಂದ, ಸಂತೋಷ ಈ ರೀತಿ ನಮಗೆ ಸಿಗಬೇಕು ಅಂತಂದರೆ ಇಟ್ ಈಸ್ ಓನ್ಲಿ ಥ್ರೂ ದಿ ಕಾನ್ಷಿಯಸ್ ಮೈಂಡ್. ಸೊ ದ ವೆರಿ ನೇಚರ್ ಆಫ್ ದಿ ಭಗವಂತ, ದ ವೆರಿ ನೇಚರ್ ಆಫ್ ದಿ ಗಾಡ್ ಅಂತಂದರೆ ಹಿ ಈಸ್ ಆನಂದ ಸ್ವರೂಪಿ. ಪರಮಾತ್ಮ ಅಂತಂದ್ರೆ ಏನು? ಸಂತೋಷ ಸ್ವರೂಪಿ. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ವಿ ಆರ್ ನಾಟ್ ವಿತ್ ದಿ ಗಾಡ್. ಈ ಮೆಕ್ಯಾನಿಕಲ್ ಮೈಂಡನ್ನ ಅನೇಕ ರೀತಿಯ ತೊಂದರೆಗಳು, ಡಿಸ್ಟರ್ಬೆನ್ಸ್ಗಳಲ್ಲಿ ನಾವೇ ಅದು ಸಿಲುಕು ಹಾಗೆ ಮಾಡ್ಕೊಂಡ್ಬಿಟ್ರೆ ದೆನ್ ಹೌ ವಿಲ್ ವಿ ಗೆಟ್ ದಿ ಪೀಸ್ ಆಫ್ ಮೈಂಡ್? ಪೀಸ್ ಆಫ್ ಮೈಂಡ್ ಈಸ್ ನಾಟ್ ಜಸ್ಟ್ ಪರ್ಚೇಸ್ ಮಾಡುವಂತಹದ್ದಲ್ಲ, ಅದು ಇಟ್ ಈಸ್ ಟು ಬಿ ರಿಯಲೈಸ್ಡ್. ಅದನ್ನು ನಾನೇ ಕಂಡುಕೋಬೇಕು. ಅದು ಎಲ್ಲಿದೆ? ನನ್ನ ಹತ್ರನೇ ಇದೆ. ನನ್ನ ಹತ್ರ ಇರೋಂತಹದ್ದನ್ನು ನಾನು ತಿಳ್ಕೋಬೇಕು. ಇಟ್ ಈಸ್ ವಿತ್ ಮೀ ಅನ್ನೋದು ನನಗೆ ಗೊತ್ತಾಗೋ ಹಾಗೆ. ಸೊ ಅದೆಲ್ಲ ಯಾವ ರೀತಿಯಲ್ಲಿ ಸಾಧ್ಯ ಅಂತಂದರೆ, ಇಟ್ ಈಸ್ ಆಲ್ ಥ್ರೂ ಜಪ, ಧ್ಯಾನ, ಪರಮಾತ್ಮನ ಚಿಂತನೆ, ಮಂತ್ರ ಪಠಣೆ, ಇವುಗಳನ್ನು ಆಚರಿಸಬೇಕು. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ದಿ ಕಾನ್ಷಿಯಸ್ ಮೈಂಡ್ ಈಸ್ ರಿಕ್ವೈರ್ಡ್, ನಾಟ್ ದಿ ಮೆಕ್ಯಾನಿಕಲ್ ಮೈಂಡ್. ಸೊ ಹೀಗೆ ಈ ಕಾನ್ಷಿಯಸ್ ಮೈಂಡನ್ನು ನಾವು ಇಂತಹ ಆಚರಣೆಗಳಿಗೆ ಸಂಪೂರ್ಣವಾಗಿ ನಾವು ಅದಕ್ಕೆ ಕೊಟ್ಟಾಗ ಇಟ್ ವಿಲ್ ಗಿವ್ ಬ್ಯಾಕ್, ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ದಿ ಶಾಂತಿ, ನೆಮ್ಮದಿ, ಸುಖ ಇವೆಲ್ಲವನ್ನು ಕೊಡುತ್ತೆ. ಸೊ ನಾವೇನು ಕೊಟ್ಟಿರ್ತೀವಿ, ನಾವೇನು ಮಾಡಿರ್ತೀವಿ ಅದು ನಮಗೆ ಹಿಂತಿರುಗಿ ಬರುತ್ತೆ. ಈವನ್ ಕರ್ಮ ಥಿಯರಿಗೂ ಅದು ಕರ್ಮ ಥಿಯರಿ ಸೇಮ್. ನೀ ಏನು ಮಾಡಿರ್ತೀಯ ದಟ್ ಯು ವಿಲ್ ಗೆಟ್ ಇಟ್. ಸೊ ಮಂತ್ರವನ್ನು ಪಠಣ ಮಾಡಬೇಕಾದ್ರೆ ಕಾನ್ಷಿಯಸ್ ಮೈಂಡಿಂದ ಭಗವಂತನಿಗೆ ಸಂಪೂರ್ಣವಾಗಿ ನನ್ನ ಮನೋಬುದ್ಧಿಯ ಪ್ರಕಾರ ಇದೆಲ್ಲವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತಂದರೆ ಭಗವಂತ ಹೀ ಡಸಂಟ್ ರಿಕ್ವೈರ್ ಮೈ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಹಿ ಸೇಸ್ ಓಕೆ, ಐ ವಿಲ್ ಗಿವ್ ಯು ಬ್ಯಾಕ್ ಆ್ಯಸ್ ಪ್ರಸಾದ.
ನೈವೇದ್ಯವನ್ನು, ಭಕ್ಷ್ಯಗಳನ್ನು ಎಷ್ಟು ನಾವು ಪ್ರಿಪೇರ್ ಮಾಡ್ತೀವಿ, ಪಾಯಸ, ಗೊಜ್ಜು ಅವಲಕ್ಕಿ, ಸಿಹಿ ಅವಲಕ್ಕಿ, ಎಲ್ಲ ಸಿಹಿ ಭಕ್ಷ್ಯಗಳು ಎಲ್ಲವನ್ನ ಮಾಡ್ತೀವಿ. ಭಗವಂತ ಅಲ್ಲಿವರೆಗೆ ಅದರ ಹೆಸರು ಹೇಳ್ತಾ ಇರ್ತೀವಿ. ಏನೇನು ಮಾಡಿದ್ದೀರಿ ಅಂತ ಎಲ್ಲ ಹೆಸರು ಹೇಳ್ತೀವಿ. ಅನೇಕ ಪದಾರ್ಥಗಳನ್ನಿಟ್ಟು ಅದು ಭಗವಂತನ ನೈವೇದ್ಯ ಮಾಡ್ತೀವಿ. ನೈವೇದ್ಯದ ನಂತರದಲ್ಲಿ ಇಟ್ ಈಸ್ ಪ್ರಸಾದ. ದಟ್ಸ್ ಆಲ್. ಇಟ್ ಈಸ್ ಪ್ರಸಾದ. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದಮ್. ವಿತ್ ದಿ ಕಾನ್ಷಿಯಸ್ ಮೈಂಡ್, ವಿತ್ ದಿ ಕ್ಲಾರಿಟಿ ಇನ್ ದಿ ಮೈಂಡ್, ನಾವೇನು ಆ ಒಂದು ಮಂತ್ರ ಪಠಣ, ನಾಮ ಜಪ, ಇವಕ್ಕೆ ನಾವೇನು ಕೊಟ್ಟಿರ್ತೀವಿ ಅದನ್ನೇ ಹಿಂತಿರುಗಿಸಿ ಪರಮಾತ್ಮ ನನಗೆ ತಗೋ. ಯು ವಾಂಟ್ ಪೀಸ್ ಆಫ್ ಮೈಂಡ್, ಗ್ರಾಂಟೆಡ್. ಯು ವಾಂಟ್ ಹೆಲ್ತ್, ಗ್ರಾಂಟೆಡ್. ಯು ವಾಂಟ್ ವೆಲ್ತ್, ಗ್ರಾಂಟೆಡ್. ನೀ ಏನು ಕೊಡ್ತೀಯ, ಯು ವಿಲ್ ಗೆಟ್ ಇಟ್ ಬ್ಯಾಕ್. ಸೊ ಹೆಚ್ಚಿನ ಜನಗಳೇನು ಮಾಡ್ತಾರೆ, ಪೂಜೆ ಪುನಸ್ಕಾರ ಅನ್ನೋಂತಹದ್ದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಬಿಕಾಸ್ ಆ ತಾಳ್ಮೆ ಕಳ್ಕೋತಾರೆ ಅವರು. ಅಲ್ಲಿವರೆಗೆ ಕಾನ್ಷಿಯಸ್ ಮೈಂಡಲ್ಲಿ ಇಟ್ಕೊಂಡು ಇನ್ನೇನು ಕಂಟಿನ್ಯೂ ಮಾಡಬೇಕು ಅನ್ನೋಂತಹ ಸಂದರ್ಭದಲ್ಲಿ ಬಿಕಾಸ್ ಆಫ್ ದಿ ಯಾವುದು ತಾಳ್ಮೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅರ್ಧಕ್ಕೆ ದೇ ಸ್ಟಾಪ್ ದೇರ್. ಯಾಕೆ ಸ್ಟಾಪ್ ಮಾಡಿದ್ರು ಅವರು? ಬಿಕಾಸ್ ಆ ಕ್ಷಣದಲ್ಲಿ ಕಾನ್ಷಿಯಸ್ ಮೈಂಡ್ ಸ್ತಬ್ಧವಾಗುತ್ತೆ, ಆ ಮೆಕ್ಯಾನಿಕಲ್ ಮೈಂಡ್ ಜಾಗೃತವಾಗುತ್ತೆ, ಬೇಕಿಲ್ಲ. ಸೊ ದೇ ಈವನ್ ಬ್ಲೇಮ್ ದಿ ಗಾಡ್. ಸೊ ಜಪ, ತಪ, ಪಠಣ ಇದ್ಯಾವುದು ಕೂಡ ಅವರಿಗೆ ಸಿದ್ಧಿಸೋದಿಲ್ಲ. ಅದಕ್ಕೆ ನೂರಾರು ಜನ ಒಟ್ಟಿಗೆ ಮಂತ್ರಗಳನ್ನ ಹೇಳ್ತಾ ಇದ್ರು ಕೂಡ ಎಲ್ಲೋ ಕೆಲವರಿಗೆ ಮಾತ್ರ ಅದರ ಸಿದ್ಧಿ ಆಗುತ್ತೆ. ನಾಟ್ ಫಾರ್ ಆಲ್ ದಿ 100. ಯಾಕೆಂತಂದ್ರೆ ಆ 100 ಅಷ್ಟೇ ಪ್ರಮಾಣದಲ್ಲಿ ಅದೇ ತೀವ್ರತೆಯಿಂದ ಹಾಕಿದ್ರೆ ಅಷ್ಟು ಜನಕ್ಕೂ ಸಿಗುತ್ತೆ. ದೇರ್ ಇಸ್ ನೋ ಡೌಟ್. ಬಿಕಾಸ್ ನೀ ಏನು ಕೊಡ್ತೀಯ ಅದು ನಿನಗೆ ವಾಪಸ್ ಬರುತ್ತೆ. ಸೊ ಯಾರೋ ಒಂದಿಬ್ರಿಗೆ ಮಾತ್ರ ವಾಪಸ್ ಬಂದಿದೆ ಅಂತಂದರೆ ಒಂದಿಬ್ಬರು ಮಾತ್ರ ಅಲ್ಲಿ ಸಂಪೂರ್ಣವಾಗಿ ಶ್ರದ್ಧೆ, ಭಕ್ತಿ, ಸಿನ್ಸಿಯಾರಿಟಿ, ಸೀರಿಯಸ್ನೆಸ್ ಅವೆಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಉಳಿದ 98 ಜನ ಮೆಕ್ಯಾನಿಕಲ್ ಚಾಂಟಿಂಗ್ ಆಗಿತ್ತು. ನೋ ಡೌಟ್. ಅಲ್ಲಿ ಬೇರೆ ಅದನ್ನು ಇನ್ಯಾವ ರೀತಿಯಿಂದ ನಾವು ವಿಶ್ಲೇಷಣೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾವೇ ಅದನ್ನು ಅಡಿಟ್ ಮಾಡ್ಕೋಬೋದು, ನಾವೇ ಅದನ್ನ ಚೆಕ್ ಮಾಡ್ಕೋಬೋದು. ಸೊ ಸಾಧನೆ ಮಾಡಬೇಕು ಅಂತಂದರೆ ಜಪ, ತಪ, ಎಟ್ಸೆಟ್ರಾ. ಸೊ ಹೌ ಟು ಸ್ಟಾರ್ಟ್ ದಿಸ್? ಒಂದು ವೇಳೆ ವಿ ಆರ್ ವೆರಿ ನ್ಯೂ ಟು ದಿ ಸಾಧನ ಅಂತಂದರೆ ನನಗೇನು ಗೊತ್ತೇ ಇಲ್ಲ, ಇಟ್ ಈಸ್ ಎ ವೆರಿ ಪ್ರಾರಂಭ ಜೀವನದಲ್ಲಿ. ಇತ್ತೀಚೆಗೆ ನಾನು ಈ ಆಧ್ಯಾತ್ಮ ಅಂತ ಹೇಳಿ ಬಂದಿದ್ದೀನಿ. ಸ್ಪಿರಿಚುಯಾಲಿಟಿ ಈಸ್ ವೆರಿ ನ್ಯೂ ಫಾರ್ ಮೀ, ಬಟ್ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್. ಬಟ್ ವಾಟ್ ಈಸ್ ದ ವೇ? ಆ ಕ್ಷಣದಲ್ಲಿ ನಾನು ಏನು ಮಾಡಬೇಕು ಅಂತಂದರೆ, ಫಸ್ಟು ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್. ನನ್ನ ಇಷ್ಟ ದೈವ ಯಾರು ಅದನ್ನು ನಾನು ಕಂಡ್ಕೋಬೇಕಾಗತ್ತೆ. ಆಮೇಲೆ ಆ ಇಷ್ಟ ದೈವನನ್ನು ಪ್ರಾರ್ಥನೆ ಮಾಡೋದಕ್ಕೆ ಒಂದು ಪ್ರಶಾಂತವಾದ ಸ್ಥಳವನ್ನು, ಅಂತಂದರೆ ನಾನು ಇಂಥ ಕಡೆ ಹೋಗಬೇಕು, ಇಂಥ ಕಡೆ ಬರಬೇಕು, ಅದನ್ನು ಆರಿಸ್ಕೋಬೇಕಾಗತ್ತೆ. ಸೊ ನನ್ನ ಇಷ್ಟ ದೈವ ರಾಮ ಆಗಿರಬಹುದು, ಕೃಷ್ಣ ಆಗಿರಬಹುದು, ಈಶ್ವರ ಆಗಿರಬಹುದು, ಯಾರೇ ಆಗಿರಬಹುದು, ಅವನ ನಾಮವನ್ನು ಸ್ವಲ್ಪ ಜೋರಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಜೋರಾಗಿ ಯಾಕೆ ಹೇಳ್ತೀವಿ ಅಂತಂದರೆ, ಆ ಹೇಳೋವಂತಹದ್ದನ್ನು ನನ್ನ ಮನಸ್ಸು ಕೇಳಿಸ್ಕೋಬೇಕು, ನನ್ನ ಕಿವಿಗಳು ಕೇಳಿಸ್ಕೋಬೇಕು, ನನ್ನ ಮನಸ್ಸಿಗೆ ಗೊತ್ತಾಗಬೇಕು. ಸೊ ಇದು ಪ್ರಾರಂಭದ ಹಂತದಲ್ಲಿ ಒಬ್ಬ ಡಿವೋಟಿ ಹೌ ಟು ಸ್ಟಾರ್ಟ್ ಅಂತಂದರೆ, ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಹಿ ಹ್ಯಾಸ್ ಟು ಸ್ಟಾರ್ಟ್ ದಿ ಸ್ಪಿರಿಚುವಲ್ ಜರ್ನಿ ಮತ್ತಷ್ಟು ದೊಡ್ಡದಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.